ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ವಿಜಯ ಅವರೇ, ಪ್ರಾರ್ಥನೆಯನ್ನ ಮಾಡಿ ತರಗತಿಯನ್ನ ಮುಂದುವರಿಸಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಲೋ ಕಾತ್ಯಾಯನಿವ್ರೆ, ಪ್ರಾರಂಭ ಮಾಡಿಪ್ಪ. ಸರಿ. ನಾವು ಲಾಸ್ಟ್ ಕ್ಲಾಸು 41 D41 ಮಾಡಿದ್ವಿ. 41 ನಲ್ಲಿ ನಾವು ಮುಕ್ಕಾಲ್ ಭಾಗ ಮಾಡಿ ನಿಲ್ಸಿದ್ವಿ. ಅದು ಎಲ್ಲಿವರೆಗೂ ಅಂದ್ರೆ ಈ ಭಾಗತ್ಯಾಗ ಅನ್ನೋದಿತ್ತಲ್ಲ, ಅಲ್ಲಿವರೆಗೂ ಮಾಡಿ ನಿಲ್ಸಿದ್ವಿ. ಈಗ ಅಲ್ಲಿಂದ ಮುಂದುವರ್ಸೋಣವಾ? ಕಾತ್ಯಾಯನಿವ್ರೆ, ಮುಂದುವರ್ಸೋಣವಾ? ಕಲ್ಯಾಣಿ ಭಾಗತ್ಯಾಗವರೆಗೂ ಬಂದಿದ್ವಿ ಅನ್ಸುತ್ತೆ. ಅದು ಆಗಿತ್ತು ಅನ್ಸುತ್ತೆ. ಭಾಗತ್ಯಾಗ ಆಗಿತ್ತು. ನಾವು ಎಲ್ಲಿವರೆಗೂ ಬಂದಿದ್ವಿ ಅಂತಂದ್ರೆ ಬ್ರಹ್ಮಾಕಾರ ವೃತ್ತಿವರೆಗೂ ಬೆಳೆಸ್ಕೋಬೇಕು ಅನ್ನೋವರೆಗೂ ಬಂದಿದ್ವಿ ಅಲ್ವಾ? ಹೌದು. ಬ್ರಹ್ಮಾಕಾರ ವೃತ್ತಿ ಬೆಳೆಸ್ಬೇಕು, ಇದನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ಅಲ್ಲಿಂದ ಮಾಡ್ಬೇಕು ಅನ್ಸುತ್ತೆ ಅಲ್ವಾ? ಅದು ಮನಸ್ಸಿನ ಬಗ್ಗೆ ಹೇಳಿದ್ವಿ. ಮನಸ್ಸಿನಿಂದ ಆತ್ಮನನ್ನ ಪಡೆಯಕ್ ಸಾಧ್ಯವೇ ಅಂತ. ಇದರಲ್ಲಿ ಸ್ವಲ್ಪ ಕೆಲವು ಉಪನಿಷತ್ಗಳು ಮನಸ್ಸಿನಿಂದ ಆತ್ಮನನ್ನ ಪಡೆಯಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಆತ್ಮನನ್ನ ಮನಸ್ಸಿನಿಂದಾನೇ ಪಡಿಬೇಕು ಅಂತ ಇದರಲ್ಲಿ ಬ್ರಹ್ಮಾಕಾರ ವೃತ್ತಿ ಈ ವಿಚಾರ ಬಂದಾಗ ಬರುತ್ತೆ. ಇದನ್ನ ಹೇಳಿ ಉಮಾ ಅವರೇ, ನೀವು ಮನಸ್ಸಿನಿಂದ ಪಡೆಯಕ್ ಸಾಧ್ಯವೇ ಆತ್ಮಜ್ಞಾನನ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎರಡು ತರನೂ ಹೇಳ್ತಾ ಇದೆ ಇಲ್ಲಿ. ಒಂದ್ರೊಳಗೆ ಮುಂಡಕೋಪನಿಷತ್ ಹೇಳುತ್ತೆ ಈಶೋ ಅಂತರಾತ್ಮ ಚೇತಸ ಅಂತಂದ್ರೆ ಇದನ್ನ ಅಂತರಾತ್ಮ ಆತ್ಮನನ್ನ ಮನಸ್ಸಿನ ಮೂಲಕನೇ ನಾವು ಹುಡ್ಕೊಳ್ಬೇಕು ಅನ್ನೋವಂಥದ್ದನ್ನ ಅದು ಮುಂಡಕೋಪನಿಷತ್ ತಿಳಿಸ್ತಾ ಇದೆ. ಫುಲ್ ಹೇಳೋಣ ಅಂದ್ರೆ ಅದೆಲ್ಲ ಸಿಗ್ಲಿಲ್ಲ, ಈಗ ಹುಡ್ಕಕ್ ಹೋದೆ ಸಿಗ್ಲಿಲ್ಲ ನಂಗೆ. ಓಕೆ, ಇನ್ನೊಂದೇನಾಗ್ತಾ ಇದೆ, ಕಠೋಪನಿಷತ್ತನ್ನು ಸಹಿತ ಅದೇ ತರನೇ ಹೇಳ್ತಾ ಇದೆ. ಏನಿದೆ ಮುಂಡಕ ಉಪನಿಷತ್ತಲ್ಲಿ ಹೇಳ್ದಂಗೆ ಅದು ಹೇಳ್ತಾ ಇದೆ, ಅಸಾವೇತವ್ಯಂ ಅಂತ, ಮನಸ್ಸಿನಿಂದಲೇ ಕಾಣ್ಬೇಕು ಅಂತ ಹೇಳ್ತದೆ. ಆದ್ರೆ ಇಲ್ಲಿ ಒಂದ್ಸಲ ಏನಾಗುತ್ತೆ, ತೈತರಿಯ ಉಪನಿಷತ್ ಬಂದಾಗ ಯಥೋ ವಾಚೋ ನಿವರ್ತಂತೆ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಮತ್ತು ಮಾತಿನಿಂದ ಕಾಣೋಕೆ ಆಗುವುದಿಲ್ಲ ಅಂತ ಒಂದು. ಅಂದ್ರೆ ಅದು ವಿರುದ್ಧ ಅಂತಾನು ಅಲ್ಲ ಅದು, ಬಟ್ ಅಲ್ಲಿ ಮುಂದೆ ಅದನ್ನ ಹೇಗೆ ಹೇಳ್ಕೊಂಡು ಹೋಗ್ತಾರೆ ನೆರೇಷನ್ ಅನ್ನೋದು ಒಂದು ನೋಡುದು. ಒಂದು ಉಪನಿಷತ್ ಏನ್ ಹೇಳ್ತಾ ಇದೆ, ಈ ಎರಡು ಉಪನಿಷತ್ಗಳಲ್ಲಿ ಏನ್ ತಿಳಿಸ್ತಾ ಇದೆ, ಎರಡು ಸಿಟ್ಟ ಒಂದಕ್ಕೊಂದು ವಿರುದ್ಧವಾಗಿದೆ. ಒಂದು ಅದರಿಂದನೇ ತಿಳ್ಕೊಬೇಕು ಅಂತ ಹೇಳ್ತಾ ಇದೆ, ಇಲ್ಲಿ ತೈತರಿಯ ಉಪನಿಷತ್ತು ಅದರಿಂದ ತಿಳ್ಕೊಳಕ್ ಬರೋದಿಲ್ಲ ಅಂತಾನು ತಿಳಿಸ್ತಾ ಇದೆ. ಹಾಗಾದ್ರೆ ಏನಿದು ಒಂದೇ ವಿಷಯ, ಆತ್ಮನನ್ನ ಅರಿಯೋದು ಅದನ್ನೇ, ಅದು ಆತರ ಹೇಳುತ್ತೆ. ಇದು ಯಾಕೆ ಹೇಳ್ತಾ ಇದೆ ಅಂತ ಹೇಳಿ ಅಂದ್ರೆ
ಈ ಆತ್ಮನನ್ನ ನಾವು ಮನಸ್ಸಿನ ಮೂಲಕ ತಿಳಿಯಕ್ ಆಗಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಒಂದು ಅನುಭವ ಜ್ಞಾನ. ಇದು ನಾವು ದೇಹ ಬುದ್ಧಿ ಮನಸ್ಸು ಎಲ್ಲವನ್ನು ಮೀರಿದ ಹಂತದಲ್ಲಿ ಆತ್ಮದ ಅನುಭವ ಆಗತ್ತಷ್ಟೇ ಹೊರತು ಈ ದೇಹ ಬುದ್ಧಿ ಮನಸ್ಸು ಇವನ್ನೆಲ್ಲಕ್ಕೂ ಅದರಿಂದ ಅರಿಯಕ್ ಆಗಲ್ಲ. ಯಾಕೆ ಅಂತಂದ್ರೆ ಮೊದಲನೇದಾಗಿ ನಾವು ಆತ್ಮ ಅನಾತ್ಮವನ್ನ ವಿಷಯ ಬಂದಾಗ, ಆತ್ಮ ಅಂತಂದ್ರೆ ಒಂದು ಇದು ಚೈತನ್ಯ. ಆ ಚೈತನ್ಯದಿಂದ ಅನಾತ್ಮವೆಲ್ಲ ಬೆಳಗ್ತಾ ಇದೆ ಅಷ್ಟೇ ಹೊರತು ಅನಾತ್ಮದಿಂದ ಆತ್ಮ ಬೆಳಗ್ತಾ ಇಲ್ಲ. ಹಾಗಾಗಿ ನಾವು ಆದ ಒಂದು ಈ ಬುದ್ಧಿ ಮನಸ್ಸು ಅವುಗಳಿಂದ ಈ ಆತ್ಮನನ್ನ ನಾನು ಅರಿಯಕ್ ಆಗೋದಿಲ್ಲ ಅಂತ. ಆದ್ರೆ ಈ ಮನಸ್ಸೇ ಅರಿಬೇಕು ಅಂತ. ಯಾವಾಗ ಈ ಮನಸ್ಸೇ ಅರಿಯತ್ತೆ ಅನ್ನುವಂತಂದು ಬಂದಾಗ ಅದು ಸೂಕ್ಷ್ಮತೆಗೆ ಹೋಗುತ್ತೆ. ಬುದ್ಧಿ ತುಂಬಾ ಶಾರ್ಪ್ ಆಗತ್ತೆ, ಮನಸ್ಸು ತುಂಬಾ ಸೂಕ್ಷ್ಮವಾಗಿ ಹೋದಾಗ ಆವಾಗ ಮಾತ್ರ ಅದು ಮನಸ್ಸನ್ನೇ ಅರಿಯಕ್ಕೆ ಆಗತ್ತೆ. ಸ್ಥೂಲದಲ್ಲಿ ಇದ್ದಾಗ ಮನಸ್ಸು ಪ್ರಪಂಚದ ಕಡೆ ಇರುತ್ತೆ ಅಷ್ಟೇ ಹೊರತು ಪ್ರಪಂಚದಲ್ಲಿ ಎಲ್ಲಾ ಜ್ಞಾನಗಳನ್ನ ಪಡ್ಕೋತಾ ಇರುತ್ತೆ. ಅದು ಸೂಕ್ಷ್ಮತೆಗೆ ಬಂದಾಗ ಅವಾಗ ಏನಾಗತ್ತೆ, ಈ ಅನುಭವನ ಪಡೆಯಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮನಸ್ಸಿನಿಂದನೇ ಅರಿಬೇಕು ಅಂತಂದ್ರೆ ಇಲ್ಲಿ ಏನಾದ್ರು ಅಂತಃಕರಣ ಅಂತ ಬಂದ್ಬಿಡುತ್ತೆ. ಮನಸ್ಸು ಒಂದ್ಸಲಿ ಹೇಳ್ತೀವಿ, ಒಂದ್ಸಲಿ ಬುದ್ಧಿ ಹೇಳ್ತೀವಿ. ನಮ್ಗದು ಎರಡು ನಾವ್ ಇದ್ರೊಳಗೇನೆ ನಮ್ಗೆ ಗೊತ್ತಾಗಿದೆ. ಅದು ಮನಸ್ಸುನು ಸೂಕ್ಷ್ಮತೆ ಹೋಗಿರುತ್ತೆ, ಬುದ್ಧಿನೂ ಶಾರ್ಪ್ ಆಗಿರುತ್ತೆ. ಹಾಗಾಗಿ ಈ ಮನಸ್ಸಿನ ಮುಖಾಂತರನೇ ಅರಿಯಕ್ ಸಾಧ್ಯ ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಸಹಿತ ಹೇಳ್ತಾ ಬರ್ತಾರೆ. ಒಬ್ರು ಮಲ್ಕೊಂಡಿದ್ದಾಳೆ, ಅವಳು ಕನ್ಸ್ ಕಾಣ್ತಾ ಇದ್ದಾಳೆ. ಅದ್ರೊಳಗೆ ಏನಾಗುತ್ತೆ, ಅವಳು ಒಂದು ಸಿಂಡ್ರಲ್ಲ, ಒಂದು ಹುಡುಗಿ. ಅವಳು ಏನು ತುಂಬಾ ಮಾಡ್ತಾಳೆ, ತುಂಬಾ ಬ್ಯೂಟಿ ಆಗಿದ್ದಾಳೆ. ಅವಳ ಹತ್ರ ಎಲ್ಲವೂ ವಸ್ತುಗಳು ಇದೆ. ಅವಳನ್ನ ಒಂದ್ ಕಳ್ಳರು ಎತ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾಳೆ, ಅವಳು ತನ್ನ ಹಣ ಎಲ್ಲ ಎತ್ಕೊಂಡು ಅಳ್ತಾ ಕೂತಿರ್ತಾಳೆ. ಓ, ನನ್ನ ಹಣ ಹೋಯ್ತು, ಇದು ಹೋಯ್ತು, ಎಲ್ಲ ಹೋಯ್ತು, ನಾನು ಯಾರು ಅಂತ ಅಳ್ತಾ ಕೂತಿರ್ತಾಳ ಅವಳು. ಅಂದ್ರೆ ಅವಳಿಗೆ ಆಮೇಲೆ ಎಚ್ಚರ ಆಗತ್ತೆ. ಅವಳು ಅಲ್ಲಿವರೆಗೂ ಕಂಡಿದ್ದು ತಾನು ತುಂಬಾ ಸುಂದರಿಯಾಗಿದ್ದೆ, ನನ್ನ ಹತ್ರ ಹಣ ವೈಭೋಗ ಎಲ್ಲವೂ ಇತ್ತು, ಅದು ಎಲ್ಲ ಹೋಯ್ತು ಅನ್ನುವಂಥದ್ದು ಎರಡು ಕನಸಿನಲ್ಲಿ ಅವಳಿಗೆ ಗೊತ್ತಾಗತ್ತೆ. ಆ ಹುಡುಗಿಗೇನು ಎಚ್ಚರ ಆದ್ಮೇಲೆ ಏನಾಗತ್ತೆ, ಸ್ಪಷ್ಟತೆ ಬರುತ್ತೆ. ನಾನು ಏನೂ ಆಗಿರ್ಲಿಲ್ಲ, ನಾನು ಸಿಂಡ್ರೆಲಾ ತರ ಎಲ್ಲ ಆಗಿದ್ದು ಅದೆಲ್ಲ ಕನ್ಸು, ಅದು ಒಂದು ಮಿಥ್ಯ ಅಂತ ಹೇಳಿ ಅವಳಿಗೆ ಅವಾಗ ಗೊತ್ತಾಗತ್ತೆ. ಅಂದ್ರೆ ಯಾರಿಗೆ ಇದೆಲ್ಲ ಗೊತ್ತಾಗಿದ್ದು? ನಿದ್ರೆಯಲ್ಲಿ ಸಿಂಡ್ರೆಲಾ ಆಗಿದ್ದೆ ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇದೆ. ಎಚ್ಚರದಲ್ಲಿ ನಾನು ಕಂಡಿದ್ದು ಅದು ಸತ್ಯ ಅಲ್ಲ, ಕನಸು ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇದೆ, ಅದು ಒಂದು ಮಿಥ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕನಸಿನವನ್ಗೆ ಎಚ್ಚರದವನ್ ಕಾಣಿಸ್ತಾನ? ಖಂಡಿತ ಕಾಣಿಸಿಲ್ಲ. ಎಚ್ಚರದವನ್ಗೂ ಕನಸಿನವನು ಯಾರು ಅನ್ನೋದು ಗೊತ್ತಿಲ್ಲ. ಎರಡು ಪ್ರತ್ಯೇಕವಾದ ಒಂದು ಐಡೆಂಟಿಟಿಗಳು, ಕನಸು ಮತ್ತೆ ಎರಡು ಏನು ಜಾಗೃತ ಸ್ವಪ್ನ, ಎರಡು ಪ್ರತ್ಯೇಕ ಆಗಿರುವಂಥದ್ದು. ಹಾಗಾದ್ರೆ ಇದ್ರೊಳಗೆ ಎರಡೂನು ಯಾರಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ನನ್ಗೆ ಒಂದು ಅನುಭವ ಆಗ್ತಾ ಇದೆ. ಅಲ್ಲಿ ಏನದು, ನಾವು ಇಲ್ಲಿ ಕನಸನ್ನು ಕಂಡೆ ನಾನು ಅನ್ನೋದು ಎಚ್ಚರಿಕೆ ಬಂದಾಗ ಅನುಭವ ಆಗಿರೋದು ಒಂದು. ಕನಸಿನಲ್ಲೂ ತಾನು ಕಂಡಿದಂತ ಸತ್ಯ ಆ ಕ್ಷಣಕ್ಕೆ ಸತ್ಯನೇ ತಾನೆ. ಈಗ ನಾವು ಕನಸಿನಲ್ಲಿ ಏನು ಕಂಡಿದೀವಿ ಆ ಕ್ಷಣಕ್ಕೆ ಅದಕ್ಕೆ ಸಂಪೂರ್ಣವಾಗಿ ಸತ್ಯನೇ ಆಗಿತ್ತು. ಆ ಮಿಥ್ಯತ್ವ ಬಂದಿದೆ ಯಾವಾಗ? ಎಚ್ಚರದಲ್ಲಿ ಬಂತು. ಮತ್ತೆ ನಮ್ಗೆ ಇದು ಎಚ್ಚರದಲ್ಲೂ ಹಾಗೆ ಅದು ಸಹಿತ ಕನಸಿಗೆ ಬಂದಾಗ ಮಿಥ್ಯ ಅಂತ ಆಗುತ್ತೆ. ಸೊ ಹಾಗಾದ್ರೆ ಈ ಎರಡದ್ದು ಜ್ಞಾನ ಆತ್ಮಜ್ಞಾನ ಅಂತ ಇದು ಅಲ್ಲ. ಯಾವ ಜ್ಞಾನ ಇದು? ಈ ಜ್ಞಾನನ ಯಾರು ಪಡ್ಕೋತಾ ಇದ್ದಾರೆ, ಯಾರಿಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಚಿಂತನೆ ಬರುತ್ತೆ ನಾವು. ಯಾಕಂದ್ರೆ ನನ್ಗೆ ಆ ಜ್ಞಾನ ಬಂತು, ಕನಸು ಎಚ್ಚರದ ಎರಡೂ ನನ್ಗೆ ಏನು ಅಂತ ಅರಿವು ಬಂದಿರೋದ್ರಿಂದ. ಹಾಗಾದ್ರೆ ಇದೇನಿದು
ಇದನ್ನ ಆತ್ಮಜ್ಞಾನ ಅಂತ ಹೇಳ್ತಾರೆ. ಅದೆಲ್ಲ ಹಾಗಾದ್ರೆ ಯಾವ್ದು ಇದನ್ನ ಯಾರಿದು ಪಡ್ಕೋತಾ ಇದ್ದಾರೆ ಅಂತ ಹೇಳಿ ಮತ್ತೆ ಬಂದಾಗ ಇಲ್ಲೊಂದು ಗಂಗಾ ನದಿ ಉದಾಹರಣೆ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಅದು. ಗಂಗಾ ನದಿ ಮೇಲ್ಗಡೆ ಹಿಮಾಲಯದಿಂದ ಹರ್ಕೊಂಡು ಬರುತ್ತೆ, ಗಂಗೋತ್ರಿಯಿಂದ ಬಂದೇನಾಗತ್ತೆ ಅದು ಸಮುದ್ರನ ಸೇರ್ತಾ ಇದೆ. ಆ ಸಮುದ್ರ ಅಲ್ಲಿ ಎಲ್ಲಾರು ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ಅದಕ್ಕೆ ಎಲ್ಲಾ ರೂಪ ಗುಣ ಎಲ್ಲ ಇತ್ತು ಗಂಗಾ ನದಿಗೆ. ಈ ಸಮುದ್ರ ಸೇರಿದ್ಮೇಲೆ ಏನಾಯ್ತಿದು, ಗಂಗಾ ನದಿ ಅನ್ನೋದು ತನ್ನ ಒಂದು ಐಡೆಂಟಿಟಿನ ಕಳ್ಕೊಂಡ್ಬಿಡುತ್ತೆ. ಅಲ್ಲಿವರೆಗೂ ಅದಕ್ಕೊಂದು ನಾಮರೂಪಗಳಿತ್ತು. ಗಂಗಾ ನದಿಗೆ ಗಂಗಾ ನದಿ ಅಂತ ಒಂದು ಹೆಸರಿತ್ತು. ಅದು ಅದಕ್ಕೆ ತನ್ನದೇ ಆದ ಒಂದು ಏನು ಗುಣ ಇದೆ, ಅಥವಾ ಸ್ವೀಟ್ನೆಸ್ ಇನ್ನೊಂದು ಆ ಥರದೊಂದು. ಇದು ಏನಾಗತ್ತೆ, ಸಮುದ್ರ ಸೇರಿದಾಗ, ಸಮುದ್ರದಲ್ಲಿ ಒಂದಾದಾಗ ತನ್ನ ಪೂರ್ಣ ನಾಮರೂಪಗಳನ್ನ ಕಳ್ಕೊಂಡದೇನಾಗತ್ತೆ, ಸಮುದ್ರದಲ್ಲಿ ಒಂದಾದಾಗ ಅಲ್ಲಿ ಗಂಗಾ ನದಿ ಅನ್ನೋದೇ ಇರಲ್ಲ. ಏನಾಗತ್ತೆ, ಪೂರ್ಣ ಸಮುದ್ರವೇ ಆಗತ್ತೆ. ಹಾಗೆ ನಾವು ಈ ಆತ್ಮನನ್ನ ನೇರವಾಗಿ ನಾಮರೂಪಗಳನ್ನ ಇಟ್ಕೊಂಡು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ. ಏನ್ ಮಾಡ್ಬೇಕು ಅವಾಗ, ಪುನಃ ಮತ್ತೆ ನಾವೇನ್ ಮಾಡ್ಬೇಕು, ಪ್ರಯತ್ನ ಮಾಡ್ತಾ ಇದ್ದಾಗ ಏನಿದು ಈ ಜೀವ ನದಿ, ಮನಸ್ಸೇನು, ಇದೇನು ಅಂತ ಪ್ರತಿ ಸಲ ಚಿಂತನೆಗೆ ತಗೊಂಡು ಹೋದಾಗ, ಅಂದ್ರೆ ಆತ್ಮದ ಕಡೆಗೆ ಏನದು ಆತ್ಮ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಅಂತ ಹೇಳಿ ನಾವು ನಮ್ಮ ಚಿಂತನೆಯನ್ನ ಸೂಕ್ಷ್ಮತೆ ಮಾಡಿ ಮನಸ್ಸನ್ನ ನಾವು ಆ ಕಡೆಗೆ ತಗೊಂಡು ಹೋಗ್ತಾ ಇದ್ದಾಗ ಅವಾಗ ಏನಾಗತ್ತೆ, ಈ ಜೀವಾತ್ಮ ಏನಾಗತ್ತೆ ಪರಮಾತ್ಮನಲ್ಲಿ ಸೇರತ್ತೆ ಅಂತ ಹೇಳಿ. ಇದನ್ನ ಸೇರಿದಾಗ ಏನಾಗುತ್ತೆ, ಇದು ಬೇರೆ ಬೇರೆ ಆಗಿ ಕಾಣಲ್ಲ. ಜೀವಾತ್ಮ ಪರಮಾತ್ಮನಲ್ಲಿ ಸೇರಿದಾಗ ಈ ಆತ್ಮ ಅನಾತ್ಮ ಅಂತ ಬೇರೆ ಬೇರೆ ಆಗಿ ಇರೋದಿಲ್ಲ. ಎಲ್ಲವೂ ಒಂದೇ ಆಗಿ ಏಕತ್ವದಲ್ಲಿ ನಿಂತಾಗ ಅಲ್ಲಿ ಏನಾಗತ್ತೆ, ಮನಸ್ಸು ಅನ್ನೋದೇ ಇರಲ್ಲ. ಮನಸ್ಸು ಎಲ್ಲವೂ ಆ ಒಂದು ಆತ್ಮನಲ್ಲಿ ಒಂದಾಗ್ಬಿಡತ್ತೆ ಅಂತ ಹೇಳ್ತಾರೆ. ನಾವು ಬೇರೆ ಮಾಡಿದಾಗ ಮಾತ್ರ ಇಲ್ಲಿ ಮನ್ಸಿದೆ, ಅಲ್ಲಿ ಬುದ್ಧಿ ಇದೆ, ಇದಿದೆ ಅದಿದೆ ಅಂತ ನಾವು ಪ್ರತ್ಯೇಕತೆನ ನಾವು ತರ್ತೀವಿ ಅಷ್ಟೇ ಹೊರತು, ಇವೆಲ್ಲ ಏನಂದ್ರೆ ಬೋಧ ಸೌಕರ್ಯಕ್ಕಾಗಿ, ಇನ್ ಮನ್ಸ್ ಬೇರೆ, ದೇಹ ಬೇರೆ, ಅಂತಃಕರಣ ಬೇರೆ ಅನ್ನೋವಂಥದ್ದೆಲ್ಲ ನಾವು ಬೋಧನೆಗಾಗಿ. ಇಲ್ಲಿ ನಾವೀಗ ಮಾತಾಡ್ಬೇಕಾದ್ರೆ ನಮ್ಗೆ ಏನೋ ಒಂದು ಭಾಷೆ ಬೇಕು. ಹಾಗಾಗಿ ನಾವು ಇದನ್ನ ಇದ್ರೊಳಗೆಲ್ಲ ಈ ತರ ಪದಗಳನ್ನೆಲ್ಲ ಉಪಯೋಗಿಸಿ ನಾವು ಹೇಳ್ತಾ ಬರ್ತೀವಿ. ಆದ್ರೆ ಆ ನಿಜವಾಗ್ಲೂ ಆತ್ಮನಲ್ಲಿ ಏನಾದ್ರು ಇದೆಯಾ, ಅನುಭವದಲ್ಲಿ ಏನಿದೆಯಾ ಅಂದ್ರೆ ಏನೂ ಇಲ್ಲ. ಎಲ್ಲರಿಗೂ ಗೊತ್ತು ಸ್ಪಷ್ಟತೆಗೆ, ಮೌನ ಇರೋದು ಮಾತ್ರನೇ, ಶೂನ್ಯ, ಬೇರೆ ಏನಿಲ್ಲ ಅಂತ ಗೊತ್ತು. ಆದ್ರೆ ಇಲ್ಲಿ ವಾಪಸ್ ಬಂದಾಗ ನೀವು ಈ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕಾದಾಗ ಇವೆಲ್ಲ ಪದಗಳನ್ನ ನಾವು ಉಪಯೋಗಿಸ್ಕೊಂಡು ಜೀವಾತ್ಮ ಪರಮಾತ್ಮ ಎಲ್ಲ ಇಟ್ಕೊಂಡು ಹೇಳ್ತೀವಿ, ಮನ್ಸು ಬೇರೆ ಇದು ಬೇರೆ ಅಂತ ಹೇಳಿ. ಸೊ ಇವಾಗ ಏನಾಗತ್ತೆ, ಯಾವಾಗ ಮನಸ್ಸೇ ಇಲ್ಲ ಆದಾಗ ಎಲ್ಲವೂ ಆತ್ಮವೇ ತಾನಾಗಿ ಬೆಳಗ್ತಾ ಇರತ್ತೆ ಅಂತ ಹೇಳಿ ತಮ್ಮ ಈ ಉಪನಿಷತ್ತು 3 ಇದು ಸೇರಿ ಆ ಒಂದು ಚಿಂತನೆ. ತುಂಬಾ ಚೆನ್ನಾಗಿತ್ತು ಅವರೇ, ತುಂಬಾ ವಿವರವಾಗಿ. ಅಂದ್ರೆ ಮನಸ್ಸಿನ ಮೂಲಕನೇ ಆತ್ಮ, ಮನಸ್ಸಿನ ಮೂಲಕನೇ ತಿಳ್ಕೊಳ್ಳುತ್ತೆ. ಅದ್ ಮನ್ಸಲ್ಲಿ ಅದಂಗೆ ಮರ್ಜ್ ಆಗುತ್ತೆ. ಅಂದ್ರೆ ಜೀವಾತ್ಮ ಪರಮಾತ್ಮನಲ್ಲಿ ಮರ್ಜ್ ಆದಾಗೆ ಮನಸ್ಸು ಆತ್ಮನಲ್ಲಿ ಕಳೆದೋಗುತ್ತೆ. ಆತ್ಮನ ಸಂಪರ್ಕಕ್ಕೆ ಹೋದ ತಕ್ಷಣ ಎಲ್ಲವೂ ಕಳೆದೋಗ್ಬಿಡುತ್ತೆ ಅನ್ಸುತ್ತೆ. ಏನೇನಿದೆ ಎಲ್ಲವೂ ಆತ್ಮನ ಸಂಪರ್ಕ ಬಂದ ತಕ್ಷಣ ಎಲ್ಲ ಕಳೆದೋಗುತ್ತೆ ಅನ್ಸುತ್ತೆ. ಏನೂ ಇಲ್ಲ ಅಲ್ಲಿ. ಬುದ್ಧಿಗೇನು ಇಲ್ವಾ ಮತ್ತೆ, ಮನಸ್ಸು ಬುದ್ಧಿ ಶಾರ್ಪ್ ಆಗತ್ತಮ್ಮ, ಅದು ತುಂಬಾ ಶಾರ್ಪ್ ಆಗಿ ಅದು ಚಿಂತನೆ ಮಾಡುತ್ತೆ, ಇದಿದೆ ಅಂತ ಕ್ಲಾರಿಟಿ ಕೊಟ್ಬಿಡತ್ತೆ ನಿಮ್ಗೆ. ಆತ್ಮ ಅನಾತ್ಮಕ್ಕೆ ಬುದ್ಧಿ ಶಾರ್ಪ್ ಆಗಿ ನಿಮ್ಗೆ ಅದು ಮೂಲಕ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲ. ಬುದ್ಧಿ ಮನಸ್ಸು ಇದೆಲ್ಲ ಒಂದರೊಳಗೊಂದು ಸೇರ್ಕೊತಾ ಇರುತ್ತಮ್ಮ. ಹೋಗುತ್ತೆ, ಹುಡುಕ್ತಾ ಇರುತ್ತೆ ಮನಸ್ಸು ಕೆಲ್ಸ. ಬುದ್ಧಿ ಒಂದ್ ಹೇಳ್ತಾ ಇರುತ್ತೆ, ಮನ್ಸು ಒಂದ್ ಹೇಳ್ತಾ ಇರುತ್ತೆ. ಬುದ್ಧಿ ಡಾಮಿನೇಟ್ ಮಾಡಿದಾಗ ಆತ್ಮನಲ್ಲಿ ಮರ್ಜ್ ಆಯ್ತೀವಿ. ಬುದ್ಧಿಗೆ ಡಾಮಿನೇಟ್ ಆಗ್ದಲೆ ನಾವು ಮನ್ಸಿಗೆ ಹೋಗ್ಬಿಟ್ಟಾಗ ನಾವು ಸ್ವಲ್ಪ ಗಲಿಬಿಲಿ ಆಗ್ತೀವಿ.
So ಇಲ್ಲಿ ನಂಗೆ ಒಂದು ಪದ್ಯ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಂಗೆ ತುಂಬಾ ಇಷ್ಟ ಆಗಿರೋದು. ಸಾಗರ ಜಲ ನದಿಗೆ ನವ ನದಿಗಳು ಸೇರುವಂತೆ ನನ್ನನ್ನು ನಿನ್ನೊಂದಿಗೆ ಸೇರಿಸಯ್ಯ ಗುರುವೇ, ನನ್ನನ್ನು ನಿನ್ನೊಂದಿಗೆ ಸೇರಿಸಯ್ಯ. ನಾನಿನ್ನಳೊಂದಾಗಿ ನಾನಿಲ್ಲವಾಗಿ ನೀ ಎಲ್ಲವಾಗಿಹ ಅರಿವು ನೀಡಯ್ಯ ಗುರುವೇ, ನೀ ಎಲ್ಲವಾಗಿಹ ಅರಿವು ನೀಡಯ್ಯ. ಅಂದ್ರೆ ಈಗ ಹೆಂಗೆ ನದಿ ಸೇರ್ಕೊಳತ್ತೋ ಎಲ್ಲೋ ಹಾಗೆ ಜೀವ ಹೋಗಿ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಸೇರಿದಾಗ ಉಳಿಯೋದೇನು ಅರಿವು ಮತ್ತೆ ಇರಿವು ಎರಡೇ ಉಳಿಯೋದು. ಆ ಅರಿವು ನನ್ಗೆ ಆಗು ನೀನು ಗುರು ಅಂತ ನಾವು ಕೇಳ್ಕೊಳ್ಳೋ ಅಂತದ್ದು. ಈಗ ಅಲ್ಲಿ ತನಕ ಅಂದ್ರೆ ಜೀವಾತ್ಮ ತನ್ನ ದೇಹ ಭಾವ ಅಥವಾ ಅಹಮ್ಮು ಅದೇನೋ ಇಟ್ಕೊಂಡಿರ್ತಾನಲ್ಲ, ನಾನು ಮನ್ಸು ಬುದ್ಧಿ, ಅಲ್ಲಿ ತನಕ ಜೀವಾತ್ಮ ಹಂಗಿದ್ದು ಸಾಗರವನ್ನ ನೀವ್ ಹೇಳ್ದಂಗೆ ನದಿ, ಗಂಗಾ ನದಿ ಸೇರ್ಕೊಂಡ್ಮೇಲೆ ಸಾಗರನ ಆ ಅಹಂಭಾವ ಆ ಭಾವ ಹೋಗಿ ತನ್ನ ಆ ಒಂದು ಇಮ್ಯಾಜಿನರಿ ಎಕ್ಸಿಸ್ಟೆನ್ಸ್ ಅಸ್ತಿತ್ವ, ನಮ್ಮ ಇಮ್ಯಾಜಿನರಿ ಎಕ್ಸಿಸ್ಟೆನ್ಸ್ ನ ಬಿಟ್ಟಾಗ ಆ ನಿಜವಾದ ಅಸ್ತಿತ್ವದ ಅರಿವಾಗತ್ತೆ ಅಂತ. ಅಂದ್ರೆ ಸ್ಯಾಚುರೇಷನ್ ಆಗ್ಬಿಡುತ್ತೆ, ಇಟ್ ಮರ್ಜಸ್. ನಾನು ಬಿಟ್ಟು ತಾನಾಗ್ಬಿಡತ್ತೆ, ಎಲ್ಲ ತಾನೇ ತನ್ನಿಂದ ಆಗ್ಬಿಡತ್ತೆ, ತನ್ನಿಂದ ತಾನೇ ಎಲ್ಲ ಆಗಿರುತ್ತೆ, ನನ್ನಿಂದ ಏನೂ ಆಗಲ್ಲ. ಉಪ್ಪು ನೀರಲ್ಲಿ ಹೇಗೆ ಕರ್ಗೋಗ್ಬಿಡುತ್ತೋ ಹಾಗೆ ಆ ಉಪ್ಪಿನ ಅಸ್ತಿತ್ವನೇ ಕಾಣಲ್ಲ ನೀರಿನಲ್ಲಿ. ಹಾಗೆ ಜೀವಾತ್ಮನ ಅಸ್ತಿತ್ವ ಏನೂ ಇರಲ್ಲ, ಕಾಣದು ಒಂದೇ ಪರಮಾತ್ಮ. ಆ ತರ ಆಗಿದೆ. ಅದೇ ಗುರುಗಳು ಹೇಳ್ತಾರಲ್ಲ, ವೇದಾಂತ ಹೇಳುತ್ತೆ ಆತ್ಮನನ್ನ ಕಾಣಲಿಕ್ಕೆ ಮನಸ್ಸಿನ ಮೂಲಕನೇ ಕಾಣ್ಬೇಕು ಅಂತ. ಮನಸ್ಸು ಆಕ್ಚುಲ್ ಆಗಿ ಆ ಮನಸ್ಸೇ ಟ್ರೈ ಮಾಡೋದು, ನೋಡಕ್ಕೆ ಪ್ರಯತ್ನ. ಆತ್ಮ ಏನು ಇಲ್ಲ, ಸ್ಟಿಲ್ ಆಗಿ ಸುಮ್ಮನೆ ಇರುತ್ತೆ. ಆ ಮನಸ್ಸೇನೇನೆ ಬೇಕು ನೋಡ್ಬೇಕು, ಮಾಡ್ಬೇಕು, ಅದು ತಿಳ್ಕೊಬೇಕು ಅನ್ನೋದು ಮನಸ್ಸಿನಿಂದ, ಬುದ್ಧಿಯಿಂದ. ಅದನ್ನ ನೋಡಿದಾಗ ಕೊನೆಯಲ್ಲಿ ಕಾಣಿಸಿದಾಗ ಆತ್ಮನಲ್ಲೇ ಲೀನ ಆಗುತ್ತೆ. ಮನಸ್ಸು ಆತ್ಮನಲ್ಲಿ ಸೇರ್ಕೊಂಡಾಗ ಅಲ್ಲಿ ಬ್ರಹ್ಮಾಕಾರ ವೃತ್ತಿ ಆಗುತ್ತೆ, ಅಲ್ಲಿ ಜ್ಞಾನ ಇದೆ ಅಂತ ಹೇಳ್ತಾರೆ. ಆಗ ಬ್ರಹ್ಮ ಸ್ವರೂಪಿ ನಾನು ಅಂತ ಅರಿವು ಬರುತ್ತೆ. ಆ ವೃತ್ತಿಯಿಂದನೇ ಮುಕ್ತಿಗೆ ಕಾರಣ ಅಂತ ಗುರುಗಳು ನಮ್ಗೆ ಎಷ್ಟೊಂದು ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಬ್ರಹ್ಮಜ್ಞಾನ ಅಂತಾಗ್ಲಿ ಆತ್ಮಜ್ಞಾನ ಅನ್ನೋದಾಗ್ಲಿ ಕೇವಲ ಯೋಚನೆನೇ ಅದು ಅಂತ. ಮೊದ್ಲೆಲ್ಲ ನಾವು ಅನ್ಕೊಂಡಿದ್ವಿ ಯೋಚನೆ ಎಲ್ಲ ಅನುಭವ ಅಂತ ಫಸ್ಟ್ ಅನ್ಕೊಳ್ತಾ ಇದ್ವಿ. ಆದ್ರೆ ಆಕ್ಚುಲ್ ಆಗಿ ಅದು ಯೋಚನೆ. ಎಂತಹ ಆಲೋಚನೆ ಅಂದ್ರೆ ಆತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋದು ಒಂದೇ ಒಂದು ಆ ಸಂಗಮ ಇದೆಯಲ್ಲ, ಆ ಲೀನ ಆಗೋದು, ಅದೇ ಯೋಚನೆ ಅಂತ. ಇದು ಇದನ್ನೇ ಬ್ರಹ್ಮಜ್ಞಾನ ಅಂತ ಹೇಳ್ತೀವಿ. ಈ ಬ್ರಹ್ಮಜ್ಞಾನ ಹೇಗ್ ಬರುತ್ತೆ ಅಂತ ಕಲ್ಯಾಣಿ ಇವ್ರೆ ನೀವು ತಿಳಿಸ್ತೀರಾ? ತಿಳಿಸಿ. ಈ ವೇದಾಂತ ಹೇಳುತ್ತೆ ಆತ್ಮನ ಮನಸ್ಸಿನ ಮೂಲಕ ಕಾಣ್ಬೇಕು ಅಂತ. ಈ ಮನಸ್ಸಿನ ಮೂಲಕ ಆತ್ಮನ ಕಾಣಲ್ಲ ಮೂಲಕ ಆತ್ಮ ಕಾಣಲ್ಲ ಅಂತಾನು ಹೇಳುತ್ತೆ. ಮನಸ್ಸು ಆತ್ಮನ್ ಸೇರಿದ್ರೆ ಅಲ್ಲಿ ಬ್ರಹ್ಮಾಕಾರ ವೃತ್ತಿ ಬರುತ್ತೆ, ಜ್ಞಾನ ಬರುತ್ತೆ, ನಾನು ಬ್ರಹ್ಮ ಸ್ವರೂಪಿ ಅಂತ ಜ್ಞಾನ ಬರುತ್ತೆ. ಈ ಯೋಚನೆನೇ ಮುಕ್ತಿಗೆ ಕಾರಣ ಆಗುತ್ತೆ. ಈ ಆತ್ಮಜ್ಞಾನ ಬ್ರಹ್ಮಜ್ಞಾನ ಅಂದ್ರೆ ಕೇವಲ ಯೋಚನೆ ಮಾತ್ರ. ಆತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಯೋಚನೆ ಬರುವುದೇ ಬ್ರಹ್ಮಜ್ಞಾನ. ಈ ಆತ್ಮಜ್ಞಾನ ಬರ್ಬೇಕಾದ್ರೆ ಈ ಷಟ್ಸಂಪತ್ತಿ ಬರ್ಬೇಕು ನಮ್ಮಲ್ಲಿ. ಕ್ಷಮಾದ ಮಾತಿ ತೀಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಅಂತ ಈ ಗುಣಗಳು ನಮ್ಮಲ್ಲಿ ಬರ್ಬೇಕು. ಈ ಪಕ್ವತೆ ನಮ್ಮಲ್ಲಿ ಬಂದ್ರೆ ಗುರುವಿನ ಮೂಲಕ ನಾವು ತತ್ವಮಸಿಯನ್ನು ಗುರುವಿನ ಶ್ರವಣ ಮಾಡ್ಬೇಕು. ತತ್ವಮಸಿ ವಾಕ್ಯದ ಅರ್ಥವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಸತ್ಸಂಗದ ಮೂಲಕ ಮನನ ಮಾಡ್ಕೋಬೇಕು. ಆಮೇಲೆ ನಾನ್ ಬ್ರಹ್ಮಸ್ವರೂಪಿ ಅಂತ ಜ್ಞಾನವನ್ನು ನಮ್ಮಲ್ಲಿ ದೃಢವಾಗಿ
ದೃಢವಾಗಿ ಬರ್ಬೇಕು. ಈ ಶ್ರವಣ ಮನನ ನಿಧಿಧ್ಯಾಸ ಮೂಲಕ ಜ್ಞಾನ ದೃಢ ಆಗುತ್ತೆ. ಅವನಿಗೆಲ್ಲ ಸ್ಥಿತ ಪ್ರಜ್ಞಾ ಅಂತ ಹೇಳ್ಬೇಕಾದ್ರೆ ಇನ್ನ ಮುಂದಕ್ಕೆ ಹೇಳ್ತೀರಾ? ಹೇಳಾಗಾದ್ರೆ ಹೇಳಿ. ಈ ಶ್ರವಣ ಮನನ ನಿಧಿಧ್ಯಾಸದಿಂದ ಸ್ಥಿತಪ್ರಜ್ಞತ್ವ ಬರುತ್ತೆ ಹೇಳ್ತಾರೆ. ಸುಸ್ಥಿತ ಅಂತ ಹೇಳ್ತಾರೆ. ಈ ಸುಸ್ಥಿತ ಅಂದ್ರೆ ಜ್ಞಾನ ದೃಢ ಆಗ್ಬೇಕು ಅಂತ. ನಾವು ನಾನು ಅಂತ ಹೇಳ್ತೀವಿ, ಆದ್ರೆ ನಿಜವಾದ ನಾನು ಆತ್ಮ, ಅದೇ ಬ್ರಹ್ಮ. ನಮಗೆ ಬೇರೆ ವಸ್ತುಗಳ ಬಗ್ಗೆ ನೆನಪು ಇರ್ಬೋದು, ಇಲ್ದೇನೂ ಇರ್ಬೋದು, ಆದ್ರೆ ಆತ್ಮನ ಬಗ್ಗೆ ನಾವು ಯಾವಾಗ್ಲೂ ಅರಿವಿರುತ್ತೆ. ನಾನು ಆತ್ಮ ಅಂತ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ನಾನು ಆತ್ಮ ಅಂತ ನಾವೇನು ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ಅದಕ್ಕೆ ಗುರುಜಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನದಿ ಸಮುದ್ರವನ್ನು ಸೇರಿದ್ರೆ ಅದರ ನಾಮ ರೂಪ ಹೋಗುತ್ತೆ. ಅದೇ ರೀತಿ ಮನಸ್ಸು ಆತ್ಮನನ್ನು ಸೇರಿದ್ರೆ ಅದರ ನಾಮ ರೂಪನೂ ಹೋಗುತ್ತೆ. ಮನಸ್ಸಿನಿಂದ ಆತ್ಮನ ಕಾಣ್ಬೇಕು. ಇಲ್ಲಿ ಆ ಬ್ರಹ್ಮನಿಗೆ ಬ್ರಹ್ಮನಿಗೆ ಅಂದ್ರೆ ಆತ್ಮನಿಗೆ ಜ್ಞಾನ ಬರುತ್ತೆ. ಧ್ಯಾನ ಮಾಡಿ ಆತ್ಮನನ್ನು ತಿಳ್ಕೊಳ್ಳಕ್ಕೆ ಆಗೋದಿಲ್ಲ. ನಮ್ಗೆ 3 ಧ್ಯಾನದ ವಿಧಾನಗಳಿದೆ. ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ ಅಂತ. ಆತ್ಮನ ಬಗ್ಗೆ ನಾವು ಕಂಡಿಡ್ದಿದ್ದೀನಿ ಅಂದ್ರೆ ಅಲ್ಲಿ ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ ಇಲ್ಲ. ಆದ್ರಿಂದ ಜ್ಞಾನ ಬರಲ್ಲ. ಆತ್ಮಜ್ಞಾನ ದೃಢವಾಗಿ ಬರ್ಬೇಕು. ಆತ್ಮಜ್ಞಾನ ಬಂದಿರೋರನ್ನ ಜೀವನ್ ಮುಕ್ತ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಬಂಧನದಲ್ಲಿ ಇದ್ದೀನಿ ಅಂತ ನಮ್ಗೆ ಕಲ್ಪನೆ ಇರುತ್ತೆ. ಆದ್ರೆ ನಾನು ಕರ್ತ, ನಾನು ಭೋಕ್ತ, ನಾನು ಜ್ಞಾತ ಅಂತ ಅಹಂಕಾರನೂ ಇರುತ್ತೆ. ಈ ಕರ್ತ ಭೋಕ್ತ ಜ್ಞಾತ್ರ ನಾನಲ್ಲ ಅಂತ ತಿಳ್ಕೊಂಡು ತಿಳ್ಕೊಂಡಿದ್ರೆ ಅವಾಗ ಮುಕ್ತನಾಗ್ತಾನೆ. ಮುಕ್ತಿ ಅನ್ನೋದು ಮನಸ್ಸಿನಲ್ಲಿ ಬರುವ ವಿಚಾರ. ಬೆಳಕು ಬಂದಿದ್ರೆ ಏನೋ ಕಾಣ್ತಾ ಇದೆ ಅನ್ನೋದಲ್ಲ. ಆತ್ಮಜ್ಞಾನ ಅನ್ನೋದು ನಮ್ಮಿಂದ ಕಳೆದು ಹೋಗೋದೇ ಇಲ್ಲ. ಯಾಕಂದ್ರೆ ಅದು ನಮ್ಮ ಆತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋದು. ಪುಸ್ತಕ ಜ್ಞಾನ ಆದ್ರೆ ಕಳೆದೋಗುತ್ತೆ. ನಮ್ಮ ಬಗ್ಗೆ ನಾವು ನೆನೆಸ್ಕೊಂಡು ನಿಜವಾದ ನಾನು ಯಾರು ಅಂತ ನೆನಪು ಮಾಡ್ಕೊಂಡೋದೇ ಮುಕ್ತಿ. ನಮ್ಮಲ್ಲಿ ಜೀವನ್ ಮುಕ್ತನ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳೂ ಇದೆ. ಹೇಳಿ ಕೇಳ್ತೀನಿ ಬಿಡಿ ಕಲ್ಯಾಣಿ ಅವ್ರೆ, ಬೇರೆಯವ್ರು ಕೇಳ್ತೀನಿ ಬಿಡಿ. ಅಂದ್ರೆ ಸುಸ್ಥಿತಾಹ ಅಂದ್ರೆ ಸುಸ್ಥಿತ ಅಂದ್ರೆ ದೃಢ ಆಗ್ಬೇಕು ಅಂತ. ಅಂದ್ರೆ ಇವಾಗ ನಾವ್ ಎಷ್ಟು ಸತಿ ಅನ್ಕೊಳ್ತೀವಲ್ವಾ, ನಮ್ಗೆ ದೃಢ ಆಗಿವಾಗ ಹೆಂಗ್ಸು ಗಂಡ್ಸು ನಾನು ಇಂಥವ್ರು ಅಂತ ನಾವು ಲೌಕಿಕದಲ್ಲಿ ಏನಿದ್ದೀವೋ ಅದು ನಮ್ಗೇನ್ ದೃಢ ಮಾಡ್ಕೋಬೇಕಿಲ್ಲ. ನಮ್ಗೆ ಮಲ್ಗಿದ್ದಾಗೆಲ್ಲ ಬೇಕಾದ್ರೆ ಇನ್ನೊಂದ್ 3-4 ಜನ್ಮ ಬಂದ್ರು ನಾವ್ ಇಂಥದ್ದು ಅಂತ ನಾವ್ ಹೇಳ್ತೀವಿ. ಅಷ್ಟೊಂದು ನಮ್ಗೆ ದೃಢ ಏನು ನಾವ್ ಯಾರು ಅಂತ. ಆದ್ರೆ ನಾನು ಆತ್ಮ, ನಾನು ಅರಿವು ಅನ್ನೋದು ದೃಢ ಆಗ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ, ನಾನು ಜ್ಞಾತ ಅಲ್ಲ, ನಾನು ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ನಮ್ಗೆ ದೃಢ ಆದಾಗ, ನಾನು ಕೇವಲ ಸಾಕ್ಷಿ, ನಾನು ಕೇವಲ ಅರಿವು ಅಂತ ನಮ್ಗೆ ದೃಢ ಆದಾಗ ನಾವು ಮುಕ್ತರಾಗ್ತೀವಿ ಅಂತೀವಿ. ಅಂದ್ರೆ ದೃಢ ಆಗೋದು ಅಂದ್ರೆ ಎಲ್ಲಿ ದೃಢ ಆಗ್ಬೇಕು? ಏನ್ ಸದಾ ಜಪ ಮಾಡ್ಕೋಬೇಕಾ ನಾನು ಆತ್ಮ ನಾನು? ಅದು ಅಲ್ಲ, ಮನಸ್ಸಿನಲ್ಲಿ ಅಂದ್ರೆ ನಮ್ಮ ಒಳಗಡೆ ನಮ್ಮ ಅರಿವಿನಲ್ಲಿ ನಮ್ಗೆ ದೃಢತೆ ಇರ್ಬೇಕು. ಅಸುಸ್ಥಿತ ಅಂತ ಹೇಳ್ತಾರೆ. ಅದಾದಾಗ ನಾವು ಮುಕ್ತರಾಗ್ತೀವಿ ಅಂತ. ಅಂದ್ರೆ ಇದು ಮನಸ್ಸಿನಲ್ಲಿ ದೃಢ ಆಗೋದು ಒಂಥರ ಈಸಿ ಆಗಿದೆಯಪ್ಪ. ಇಲ್ಲ ಏನೇನೋ ಅನುಭವ ಆಗ್ಬೇಕಿತ್ತು, ನಿನ್ಗೆ ಅದ ಅನುಭವ ಆಗ್ಬೇಕು, ಇದು ಅನುಭವ ಆಗ್ಬೇಕು ಅಂತ ಏನಾದ್ರು ಇದ್ದಿದ್ರೆ ಆ ಅನುಭವ ನಮ್ಗೆ ಆಗಲ್ಲ, ನಮ್ಗೆ ಅದ್ ಬಿಡಲ್ಲ, ಆ ತರ ಆಗ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಇದು ಚೆನ್ನಾಗಿದೆ, ಈಸಿ ಆಗಿದೆ. ಇದು ಮನಸ್ಸಿನಲ್ಲಿ ದೃಢ ಆಗ್ಬೇಕಷ್ಟೇ ತಾನೇ, ಆಗ್ಬಿಡುತ್ತೆ ಮನಸ್ಸಲ್ಲಿ ದೃಢ. ಬೇರೆ ಏನೇನೋ ನೀನು ಇವಾಗ ಈ ನಾಗ ಸಾಧುಗಳಿಗೆಲ್ಲ ಎಷ್ಟು ಕಠಿಣವಾದ ಏನೇನೋ ಅನುಭವಗಳಾಗ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು, ನಿಂಗೆ ಆ ತರ ದೃಢತೆ ಬರ್ಬೇಕು, ಇಷ್ಟು ಶಕ್ತಿ ಇರ್ಬೇಕು, ಅದು ಇದು ಎಲ್ಲ ಹೇಳ್ಬಿಟ್ಟಿದ್ರೆ ಖಂಡಿತ ನಾವ್ ಯಾರು ತಿರುಗು ನೋಡ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಇದು ತುಂಬಾ ಈಸಿ ಆಗಿದೆ, ತುಂಬಾ ಸುಲಭ ಆಗಿದೆ. ಮನಸ್ಸಿನಲ್ಲಿ ದೃಢತೆ ಇರ್ಬೇಕು. ಜೊತೆಗೆ ನಮ್ಮ ಮನಸ್ಸಿನಲ್ಲಿ
ಎಷ್ಟು ಜನ ಇದ್ದೀವಿ ನಾವು, ಒಬ್ಬೊಬ್ಬರದಲ್ಲಿ ಒಂದೊಂದ್ ತರ ದೃಢತೆ ಇರುತ್ತೆ. ಆ ದೃಢತೆ ಎಷ್ಟೆಷ್ಟು ಪರ್ಸೆಂಟ್ ಹೇಗಿರುತ್ತೆ ಅನ್ನೋದು ಅವ್ರವ್ರಿಗೆ ಗೊತ್ತಿರ್ತದೆ, ಅದು ಇನ್ನೊಬ್ರಿಗಂತೂ ಗೊತ್ತಾಗಲ್ಲ. ಇದೊಂಥರ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಾಗಸಾಧುಗಳಿಗಿರುವಂತ ಪರೀಕ್ಷೆಗಳಿದ್ದಿದ್ರೆ ಖಂಡಿತ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನಾಗಸಾಧುಗಳು ಏನ್ ಗೊತ್ತಾ, ಅದೊಂದು ವಿದ್ಯೆ ಅಷ್ಟೇ. ಅದು ಅದ್ರೊಳಗ ಅಲ್ಲ, ಆತ್ಮಜ್ಞಾನ ಅಲ್ಲಿ ಬರಲ್ಲ. ಕಠಿಣವಾಗಿದೆ ಆತ್ಮಜ್ಞಾನ ಅಲ್ವಾ? ಬರಲ್ಲ, ಸುಮ್ನೆ ಕಷ್ಟಪಟ್ಟು ದೇಹ ದಂಡಿಸ್ಕೊಂಡ್ ಕೂತ್ಕೋತಾರಷ್ಟೇ ಅವರು. ಈಗ ಈ ದೊಡ್ಡ ಮಾಡೋದಿಕ್ಕೆ ಈ ಮ್ಯಾಜಿಕ್ ಎಲ್ಲ ಕಲಿತಾರಲ್ಲಮ್ಮ. ಎಷ್ಟೋ ಸಲಿ ನಾವು ಕಟ್ ವಿದ್ಯೆ ಅಂತೀವಲ್ಲ, ನಮ್ ಕಣ್ಣೆದ್ರಿಗೇನೆ ಒಂದ್ ದೊಡ್ಡ ಗೋಡೆ ಬರುತ್ತೆ, ಸಿಂಹ ಬರುತ್ತೆ, ಇನ್ನೊಂದ್ ಬಂದಿರುತ್ತೆ, ಆ ತರದೇ ಅಲ್ಲ. ಸೊ ಇವ್ರುವೇ ಏನೇನೋ ಮಾಡ್ತಾರೆ, ಅದ್ ಬೇಕಾಗಿರಲ್ಲ. ಒಬ್ಬ ಯಾರೋ ದೋಣಿಗೆ ಎಷ್ಟು ಕಠಿಣ ಇದೆ ಅದು, ನಮ್ಗೆ ಎಷ್ಟು ಸುಲಭ ಇದೆ ಅಂತ ನಾನು ಅದಕ್ಕೇನೆ ಒಂದು ಹಿಂಗೆ ಒಂದು ಯಾವ್ದೋ ವಿದ್ಯೆ, ಪಾಪ ಅವನು 20 ವರ್ಷ ಸಾಧನೆ ಮಾಡಿ ನೀರಲ್ಲಿ ನಡ್ಕೊಂಡು ಹೋಗೋದ್ ಕಲ್ತಂತೆ ಅವನು. ಸೊ ಆ ಗುರುಗಳ ಹತ್ರ ಬಂದು ಹೇಳ್ತಾನೆ, ನಾನು ನಡ್ಕೊಂಡು ಹೋಗೋದ್ ಕಲ್ತಿದೀನಿ, ನಾನು ನೀರಲ್ಲಿ ತೋರಿಸ್ತೇನೆ ಅಂತ. ಅದಕ್ಕೆ ಅವ್ನು ಹೇಳದಂತೆ, ಎಂತ ಮೂರ್ಖ ನೀನು, 20 ವರ್ಷ ವೇಸ್ಟ್ ಮಾಡಿದೆ, 25 ಆಣೆ ಕೊಟ್ಟಿದ್ರೆ ಅವ್ನ್ ದೋಣಿಲ್ ದಾಟಿಸ್ತಾ ಇದ್ದ ನಿನ್ನ ಅಂತ. ಸೊ ನಾವು ಯಾವ್ದೇ ದಿಕ್ಕು ಇಲ್ದೆ ಯೋಚನೆ ಮಾಡ್ಕೊಂಡು ಏನೇನೋ ಪ್ರಯತ್ನ ಮಾಡ್ಕೊಂಡು ಎಲ್ಲೆಲ್ಲೋ ಬಾವಿ ತೋಡ್ಬಿಟ್ಟಿದೀವಿ. ಅಲ್ಲಿ ನಮ್ಮದು ನಾವೆಲ್ಲೂ ತೋಡೋ ಅಷ್ಟೇ ಇಲ್ಲ. ನಾನೇ ಆತ್ಮ, ನಾನೇ ಆ ಪರಮಾತ್ಮ ಅನ್ನೋ ಒಂದ್ ಚಿಂತನೆಗೆ ಬಂದಿದ್ರೆ ಈ ಏನು ಮಾಡೋಷ್ಟೇ ಇರ್ಲಿಲ್ಲ, ಹೊರಗಡೆ ಏನು ಹುಡ್ಕೋಷ್ಟಿಲ್ಲ, ನೋಡೋಷ್ಟಿರ್ಲಿಲ್ಲ. ಯಾಕಂದ್ರೆ ನಮ್ಮ ನನ್ ಸಹಜ ಅದು, ನನ್ನ ಸಹಜ ರೂಪನೇ, ಸ್ವರೂಪನೇ ಆತ್ಮ ಸ್ವರೂಪ. ನಾವು ಅದು ಬಿಟ್ಟು ಅದು ನಮಗ್ ಗುರು ತಿಳಿಸಿರೋದ್ರಿಂದ, ನೀನೇ ಆದಪ್ಪ, ನೀನ್ ಬೇರೆ ಅಲ್ಲ, ನಿನ್ನದೇ, ನಿನ್ನೊಳಗೆ ಇರೋದದು, ಇನ್ನೆಲ್ಲೂ ಇಲ್ಲ. ನಿನ್ನೊಳಗೂ ಇದೆ, ಹೊರಗೂ ಇದೆ, ಎಲ್ಲಾ ಕಡೆನೂ ಇದೆ. ಯಾಕೆಂತಂದ್ರೆ ನನ್ನೊಳಗ್ ತಿಳ್ಕೊಂಡ್ರೆ ಅಹಂ ಬ್ರಹ್ಮಾಸ್ಮಿ ಆಗ್ತೀನಿ, ಹೊರಗಡೆ ಎಲ್ಲವೂ ಆ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಅಂತದ್ದು ಆಗತ್ತೆ. ಇದು ತುಂಬಾ ಯಾವ್ದಾರೋ ಬೇಡದಿರೋದು ಹೋಗಿ ಏನೇನೋ ಮಾಡ್ತೀನಿ ಅಂತ ಕೂತ್ಕೊಳ್ಳೋದ್ರ ಬದಲು ಈ ಚಿಂತನೆಯಲ್ಲಿ ಕೂತ್ರೆ ಸಾಕು ಅಷ್ಟೇ. ಕಲ್ಪನಾ ಬಂದಿದ್ದಾರೆ ಇವತ್ತು. ಏನಮ್ಮ? ಈ ಚಿಂತನೆ ಇದೆ, ಅವರಲ್ಲಿ ಜ್ಞಾನ ಕೂಡ ಇದೆ. ಯಾರ್ದ್ರೊಳಗೆ? ಗುರುಗಳ ಒಂದು ಅಖಾಡಗಳಿದೆ ಅಲ್ಲ, ಒಂದೊಂದು ಕ್ವಾಲಿಫಿಕೇಶನ್ ಅದು ಅವ್ರವ್ರು. ಅದು ಆ ಹಂತಕ್ ಹೋಗುವಂತದ್ದು, ಅವ್ರು ಸಿಗುವಂತದ್ ಬೇರೆ. ಅದು ಅಲ್ಲ ಜನರಲ್ಲಿ ಎಲ್ಲ ಏನ್ ನಾಗ ಸನ್ಯಾಸಿಗಳಲ್ಲಿ ಎಲ್ಲಾ ತರದ್ದು ಎಲ್ಲಾರು ಇಲ್ಲ. ಆಡಂಬರಾಗಿ ದುಡ್ಡು ಮಾಡ್ಕೊಂಡ್ ಕೂತ್ಕೊಳ್ಳೋ ಅಂತವ್ರು, ವಿದ್ಯೆನ ಇಟ್ಕೊಂಡು ಏನೋ ಒಂದ್ ಅದು ಇದು. ನೀವ್ ಅಲ್ಲಿ ನೋಡಿದ್ರೆ ಪೂರ್ಣವಾಗಿ ನೋಡಿ, ಆಕ್ಚುಲಿ ಪೂರ್ಣ ಆತ್ಮ ಬ್ರಹ್ಮನಲ್ಲಿ ಬ್ರಹ್ಮಜ್ಞಾನಿ ಆದವನು ಯಾವನು ಈ ತರ ಪಬ್ಲಿಕ್ಕಿಗೆ ಬರೋದೇ ಇಲ್ಲ. ಅವ್ರು ಅವನಿಗೆ ಮೌನ ಅಷ್ಟೇ ಪ್ರಿಯ, ಅವನಿಗೆ ಒಂಟಿತನ ಮೌನ ಅಷ್ಟೇ ಪ್ರಿಯ ಇರುತ್ತೆ. ಅವನ್ಗೆ ಯಾವೂ ಬರೋದಿಲ್ಲ, ಈಚೆನೆ ಬರಲ್ಲ ಅವ್ರು. ಇಲ್ಲಿ ಅವ್ನ್ ಏನು ತಾನೇ ಸಮಸ್ತವೂ ಆದ್ಮೇಲೆ ಅವ್ನ್ ಏನಿಗ್ ಬೇಕಾಗಿದೆ, ಅವ್ನ್ಗೇನ್ ಬೇಕಾಗತ್ತೆ? ಈಗ ನೀವೇ ಸುಮ್ನೆ ಒಂದ್ ಸಣ್ಣ ಚಿಂತನೆ ಮಾಡಿದಾಗ, ನನ್ನೊಳಗೆ ಯಾವ್ದೋ ಆಸೆನೇ ಇಲ್ಲ, ಏನೂ ಇಲ್ಲ, ನಾನ್ ಸುಮ್ಮನೆ ಮೌನಾಗಿ ಒಬ್ಳೆ ಸುಮ್ಮನೆ ಇದ್ರೆ ಸಾಕು ಅಂದ್ಮೇಲೆ ನೀವ್ ಯಾವ್ದು ಹೋಗಿ ಏನ್ ತೋರ್ಸ್ಕೊಳಕ್ ಹೋಗ್ಬೇಕಾಗಿದೆ, ಏನ್ ಮಾಡಕ್ ಹೋಗ್ಬೇಕಾಗಿದೆ? ಈಗ್ಲೇ ನಮ್ಗೆ ಆ ಫೀಲಿಂಗ್ ಇದೆ. ಇವಾಗ ಒಂದ್ 20 ವರ್ಷದ ಹಿಂದೆ, ಒಂದು 25 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ, ಇದ್ದಿದ್ದ ಒಂದು ಮನಸ್ಥಿತಿಗೂನು ಈಗಿರೋ ಒಂದ್ ಮನಸ್ಥಿತಿಗೂನು ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಅದು ಜ್ಞಾನ ತಿಳ್ಕೊಂಡಿದ್ದಕ್ಕ ಗೊತ್ತಿಲ್ಲ, ಏಜ್ ಆಗಿದ್ದಕ್ಕ ಗೊತ್ತಿಲ್ಲ, ಯಾವ್ದ್ರಿಂದ ಬಂದಿದೆ? ಜ್ಞಾನದಿಂದಾನೇ ಬಂದಿರೋದು. ಯಾಕೆಂದ್ರೆ ಬೇಕಾದಷ್ಟು ಏಜ್ ಆಗಿರೋರು ಬಂದಿರಲ್ಲ. ಇದು ಆ ಸಂಸ್ಕಾರ, ಇದು ಒಂದು ಜ್ಞಾನದಿಂದಾನೇ ಬರೋದು. ಇವಾಗ ಕುಂಭಮೇಳ, ಅಯ್ಯೋ ಏನಕ್ಕಲ್ಲಿ ಹೋಗ್ಬೇಕು, ಯಾಕ ರಶ್ ಅಲ್ಲಿ ಇದು ಅಂತ ಅನ್ಸುತ್ತೆ ನಮ್ಗೆ ಯಾವ ಒಂದು ಇದೂನು ಅನ್ಸಲ್ಲ. ಅಂದ್ರೆ ಏನೋ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಇದೆ ಈ ತರ ಎಷ್ಟೋ ಜನ ಯೋಗಿಗಳು, ಮಹಾಜ್ಞಾನಿಗಳು ಯಾರ್ಯಾರೋ ಬರ್ತಾರೆ, ಅಲ್ಲೆಲ್ಲ ಮುಳುಗ್ತಾರೆ, ಹೋಗ್ತಾರೆ. ಏನೋ ಒಂದು ನಮ್ಮ ಧರ್ಮದಲ್ಲಿ, ಏನೋ ಒಂದು ಸನಾತನ ಧರ್ಮದಲ್ಲಿ ಇದೆ, ಅದ್ರಲ್ಲಿ ಒಂದು ಪಾವಿತ್ರ್ಯತೆ ಇರ್ಬೋದು ಅಂತ ಯೋಚನೆ ಮಾಡ್ತೀವಿ ಹೊರ್ತು, ಅಲ್ಲೋಗ್ ಮುಳುಗಿದ್ರೆ ನಮ್ಮ ಪಾಪ ಕರ್ಮ ಹೋಯ್ತು, ನಮ್ಮ ಜನ್ಮ ಸಾರ್ಥಕ ಆಯ್ತು, ಅವೆಲ್ಲ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಇಲ್ಲ, ಅದೇ ಎಲ್ಲ ಅದು ಧರ್ಮ ಜಿಜ್ಞಾಸಲ್ ಬರುತ್ತೆ. ಲೌಕಿಕದಲ್ಲಿ ನಿಮ್ಗೆ ಅಲ್ಲಿ ಹೋಗಿದ್ರೆ ಪುಣ್ಯ ಸಿಗತ್ತೆ, ನನಗೆ ಪುಣ್ಯ ಬೇಕೋ, ಇದು ಬೇಕೋ, ಅದು ಬೇಕೋ ಅನ್ನೋವಂತ ವಿಷಯಗಳಾದಾಗ ಧರ್ಮ ಜಿಜ್ಞಾಸಲ್ಲಿ ನಮ್ಗೆ ಅವೆಲ್ಲ ಇದೆ. ನಿನಗೆ ಜ್ಞಾನ ಮಾತ್ರ ಬೇಕು ನನಗೆ ಅಂತ, ಧರ್ಮ ಬಿಟ್ಟು ಜ್ಞಾನ ಬರ್ಬೇಕು ಅಂತಾಗ ನಾನು ಏನೇನ್ ಅನ್ಕೊಂಡಿರೋ ಸಂಪೂರ್ಣ ಬಿಡ್ಬೇಕು. ಅವೆಲ್ಲ ಬಿಟ್ಟಾಗ ನಾನು ಅನ್ನೋದೇ ಫಸ್ಟ್ ಬಿಡೋ ಅಂತದ್ ಅಹಂ. ಅದು
ಅದೇ ಅದೇನೇ ಬಿಟ್ಟಾದ್ಮೇಲೆ ದೊಡ್ಡದಾಗಿದೆ. ಇನ್ನೇನ್ ನೋಡ್ಕೊ ಏನೋ ಇಲ್ಲ ಅಲ್ಲಿ. ಜ್ಞಾನಕ್ ಬಂದ್ಮೇಲೆ ಅವೆಲ್ಲ ಬೇಕು ಅಂತ ಅನ್ಸಲ್ಲ ಅಷ್ಟೇ. ಅಲ್ಲ ಏನು ಗುರುಗಳು 42 ನಲ್ಲಿ ಹೇಳ್ತಾರೆ ಜೀವನ್ ಮುಕ್ತರಲ್ಲಿ ಎಷ್ಟೆಷ್ಟ್ ತರ ಇದ್ದಾರೆ ಅಂತ. ಇವಾಗ ರಮಣ ಮಹರ್ಷಿಗಳಿದ್ದಾರೆ, ಅವ್ರಿಗೆ ಏನು ಬೇಕಿಲ್ಲ, ಅವ್ರ ಒಂದೇ ಕಡೆ ಗುದ್ದು ಒಂದೇ ಒಂದು ಕೌಪಿನ ಹಾಕೊಂಡಿರ್ತಾರಷ್ಟೇ, ಅವ್ರಿಗೆ ಏನು ಬೇಕಿಲ್ಲ, ಅವರು ಇದ್ ಮಾಡ್ತಾರೆ. ಅದೇ ಕೃಷ್ಣ ಎಷ್ಟು ಇದಾಗಿರ್ತಾರೆ. ಮಾತ್ರ ಡಿಫ್ರೆಂಟ್ ಇದನ್ನೆಲ್ಲ ಕೊಡ್ತಾರೆ ಗುರುಗಳು. ಚೆನ್ನಾಗಿದೆ 42 ನಲ್ಲಿ. ಜನಕ ಮಹಾರಾಜ, ಅಷ್ಟವಕ್ರ ಅವ್ರ ಗುರುಗಳು, ಅವರೆಲ್ಲ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ. ಜೀವನ್ ಮುಕ್ತರಲ್ಲೂ ಕೂಡ ಎಷ್ಟು ವೈವಿಧ್ಯತೆ ಅವರಲ್ಲೂ ಅಂತ. ಅಂದ್ರೆ ಒಬ್ಬ ರಾಜನಾಗಿ, ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ಇದಾಗಿ ಹೇಗೆ ಅವರು ಇದ್ ಮಾಡ್ತಾರೆ ಅನ್ನೋದು ಒಂದು. ಜನಕ ಮಹಾರಾಜ ಒಬ್ಬ ರಾಜನಾಗಿ ಹೇಗೆ ಜ್ಞಾನಿಯಾಗಿ ಅವ್ನ್ ಡೀಲ್ ಮಾಡ್ತಾನೆ ರಾಜ್ಯಭಾರ ಅಂತ ಹೇಳಿ, ಅದೇ ತರಾನೇ ಕಲ್ಪನಾ ಆಗ್ಲೇ ಏನೋ ಹೇಳಕ್ ಅದೇನೆ. ಹೌದು ಮೇಡಮ್. ಹೊರಟಿದ್ರು. ಅದೇ ಆಮೇಲೆ ಏನೋ ಹೇಳಿ ಅದಕ್ಕೆ ಕಲ್ಪನಾ. ಅದಕ್ಕೆ ಜ್ಞಾನ ಕೊನೆಯಲ್ಲಿಟ್ರು. ಮೊದಲೆಲ್ಲ ಸಾಧಕನಿಗೆ ಏನೇನ್ ಬೇಕು ಅದನ್ನೆಲ್ಲ ಪಡ್ಕೊಂಡ್ ಬರ್ತಿದ್ದಂಗೆ ಜ್ಞಾನ ಬೇಕು ಅಂತ ಹಪಹಪಿ ಬಂದ್ಬಿಡುತ್ತೆ ತಾನಾಗಿನೇ. ಜ್ಞಾನಕ್ ಸಿದ್ಧರಾದ ತಕ್ಷಣ ಜ್ಞಾನ ಅಂದ್ರೆ ಒಂದೇ ಅಲ್ಟಿಮೇಟ್ ಆತ್ಮಜ್ಞಾನ ಅಂತ ಬಂದ್ಮೇಲೆ, ಉಮಾ ಮೇಡಮ್ ಹೇಳ್ದಂಗೆ ನಾಗಾ ಸಾಧುಗಳು ಅಕಸ್ಮಾತ್ ನಿಜವಾಗಿ ಸತ್ಯವಾಗಿ ಜ್ಞಾನಕ್ಕಾಗಿಯೇ ಆಗಿದ್ದಿದ್ರೆ ಅವರು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಗುರುಗಳು 4 ಹೇಳ್ತಾರೆ. ಶ್ರವಣ ಮನನ ನಿಧಿಧ್ಯಾಸನ ಸೇವಾ ಭಾವ ಅಂತ. ಸೇವೆಗಾಗಿ ಅವರು ಬಂದು ಹೊರಕ್ಕೆ ಜನರಲ್ ಸೇರಿ ಒಂದು ಜ್ಞಾನವನ್ನು ಕೊಡುವಂತ ಸತ್ಕಾರ್ಯ ಮಾಡಿದ್ರೆ ಫೈನ್, ಅಥವಾ ಬೇರೆ ಯಾವ್ದೋ ಒಂದು ಸತ್ಕಾರ್ಯ ಸೋಷಿಯಲ್ ಇದು ಮಾಡಿದ್ರೆ, ಅವ್ರಾಗವ್ರೇ ಜೀವನ ಮಾಡ್ತಿದ್ದಾರೆ, ಅವ್ರಾಗವ್ರೇ ಆತ್ಮಜ್ಞಾನಿಗಳ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲಿಯೂ ಅದಿರ್ಲಿಲ್ಲ. ಬಟ್ ಕುಂಭಮೇಳಕ್ಕೆ ಅವರು ಆ ಮಹಾಕುಂಭಮೇಳ ಅನ್ನೋದನ್ನ ರಿಚುವಲ್ ಅತ್ತೆ ಹೇಳ್ದಂಗೆ ಆ ರಿಚುವಲ್ ಆ ಒಂದು ಪವಿತ್ರ ಸ್ನಾನ ಮಾಡಿದ್ರೆ ಅಂತ ಬಂದಿದ್ದಕ್ಕೆ ಅದಕ್ಕೆ ಕಾಂಟ್ರವರ್ಸಿಸ್ ಬೇಡ. ಆದ್ರೆ ಜ್ಞಾನ ಅಂತ ಬಂದ ಮೇಲೆ ನಾನು ದೇಹ ಭಾವ ಇರೋದಿಲ್ಲ, ಯಾವುದೇ ಆಸಕ್ತಿ. ಬಟ್ ಗುರುಗಳು ಒಂದ್ ಕಡೆ ಎಲ್ಲೋ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ, ಏನಂದ್ರೆ ಸಂಸಾರಿ ಇಸ್ ದ ಬೆಸ್ಟ್ ಪರ್ಸನ್ ಅಂತ. ಗೃಹಸ್ಥ ದ ಬೆಸ್ಟ್ ಪರ್ಸನ್. ಅವನು ಎಲ್ಲ ಕಲರ್ಫುಲ್ ಜೀವನನ ಅನುಭವಿಸ್ದಂಗೆ ಇರ್ತಾನಲ್ಲ, ಅವನ್ ಚಾಲೆಂಜಿಂಗ್ ಮನುಷ್ಯ. ಈ ಸನ್ಯಾಸಿಗಳು ಆಶ್ರಮವನ್ನ ಸ್ವೀಕರಿಸ್ಬಿಟ್ಟು ಅಲ್ಲಿ ಮಾಡೋದು, ಈಗ ರಾಮಕೃಷ್ಣ ಆಶ್ರಮದಲ್ಲಿ ಆಗ್ಲಿ ಆ ಕೇಡರಲ್ಲಿ ಎಷ್ಟು ಟಫ್ ಅದು ಅಂತ ಹೇಳ್ತಿರ್ತಾರೆ. ಅವ್ರವರೇ ಸನ್ಯಾಸಿಗಳೇ ಹೇಳ್ತಿರ್ತಾರೆ ಎಷ್ಟು ಟಫ್ ಇದೆ ಅಂತ. ನಮ್ಮಲ್ಲಿ ಅದೇ ಹೇಳ್ದಂಗೆ ಟಫ್ ಇಲ್ಲ, ಮನಸ್ಸನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾದ್ರೆ ಪೂರ್ವ ಸಿದ್ಧತೆಗಳು ಯಾವಾಗ್ಲೂ ಶ್ರವಣ ಮನನ ನಿಧಿಧ್ಯಾಸನ. ಗುರುಗಳ ಮಾತು ಒಂದೊಂದು ವಿಡಿಯೋ, ಜಸ್ಟ್ ಒಂದು ವಿಡಿಯೋ, ಯಾವ್ದಾದ್ರು ಒಂದು ವಿಡಿಯೋ ಬೆಳಗ್ಗೆ ತಕ್ಷಣ ಒಂದು ತಲೆಗೆ ಹಾಕೊಂಡು ಆಹಾರ ಅಂತ ಹಾಕೊಂಡು ಹೊರಟ್ರೆ ಮುಗೀತು. ಇಡೀ ದಿನ ಎಲ್ಲಿ ವಾಪಸ್ ತಂದು ಅಲ್ಲೇ ನಿಲ್ಸತ್ತೆ. ನಮ್ಗದ್ ಇಷ್ಟ ದಿನ ಗೊತ್ತಾಗ್ಲಿಲ್ಲ. ಸೊ ಗೃಹಸ್ಥರಾಗಿ ನಾವೇನೆ ಇಲ್ಲಿಂದನೂ ಫಸ್ಟ್ ಕ್ಲಾಸ್ ನಾವು ಜ್ಞಾನಯೋಗವನ್ನ ಜೀವನ್ ಮುಕ್ತರಾಗಕ್ಕೆ ಖಂಡಿತ ಸಾಧ್ಯ ಅಂತ ಈ ಟಾಕ್ಸ್ ತುಂಬಾ ಚೆನ್ನಾಗಿದೆ. ಇವೆಲ್ಲ ಕೇಳಿದೀವಿ ಮೇಡಮ್, ನಮ್ಗೆ ಅಷ್ಟೊಂದು ಹೋಗಿರ್ಲಿಲ್ವಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ತತ್ವಬೋಧ ಅಂತ ಇದೇ ಕೇಳ್ಕೊಂಡ್ ಬಂದಿರೋದು. ನನ್ಗೆ ಅಪರೋಕ್ಷ ಅನುಭೂತಿ ಪುಸ್ತಕ ತೆಗೆದು ಇದೇ ಉದಾಹರಣೆ ಇದೇ ಕಂಡಿದ್ದು, ಇನ್ನೊಂದ್ ತೆಗೆದ್ರು ಇದೇ ಉದಾಹರಣೆ ಇದೇ ಕಂಡಿದ್ದು, ಇವಾಗ್ಲೂ ಇದೇ ಕಾಣ್ತಾ ಇರೋದು. ಹಳೇದ್ ಎಲ್ಲಾ ನೋಟ್ಸು ತೆಗೆದ್ರು ಇಷ್ಟ್ ಬಿಟ್ರೆ ಮುಂದಕ್ಕೆ ಹೋಗಿಲ್ಲ ಅನ್ನೋದು ಅನುಭವ ಆಗ್ಬಿಟ್ಟಿದೆ ಇವಾಗ. ಹೀಗೆ ಹೇಳ್ತಾರಲ್ಲ, ಪಕ್ವತೆ ಬರ್ಬೇಕಲ್ಲ, ಆ ಪಕ್ವತೆ ಬಂದಾಗ ಅದು ಇಟ್ಕೊಳ್ಳುತ್ತೆ. ಆ ಪಕ್ವತೆ ಇಲ್ದಲೇ ಇದ್ದಾಗ ನೀನ್ ಏನೇ ಸಾಧನೆ ಮಾಡು, ಏನೇ ಇದಾದ್ರೂ ಅದು ಆಗಲ್ಲ. ಅದು ಆ ಪಕ್ವತೆ, ಆ ಸಂದರ್ಭ, ಆ ಸಮಯ. ಅಲ್ಲಪ್ಪ, ನೀವೆಲ್ಲ ಹಿಂದಿನ ಜನ್ಮದಲ್ಲಿ ಎಷ್ಟೋ ಸಾಧನೆ ಮಾಡ್ಬಿಟ್ಟು ಇವಾಗ ಒಬ್ಬ ಜ್ಞಾನಿ ಗುರುಗಳ ಹತ್ರ ಬಂದ್ಬಿಟ್ಟಿದ್ದೀರಿ. ಎಲ್ರಿಗೂ ಆ ಒಂದು ಅವಕಾಶ ಸಿಕ್ಬೇಕಲ್ಲ. ಅದಕ್ ಮುಂಚೆ ಪಾಪ ಅವ್ರವ್ರದೇ ಆದ ರೀತಿಯಲ್ಲಿ ಅವ್ರವ್ರು ಹೋಗ್ತಾ ಇರ್ತಾರೆ. ಆತ್ಮಶತಕ ಕೇಳ್ಬಿಟ್ರೆ ಅದ್ರೊಳಗೆ ನಮಗ್ ಜನ್ಮನೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ಯಾವ್ದು ಇಲ್ಲ. ಗುರು ಇಲ್ಲ, ಶಿಷ್ಯನಿಲ್ಲ, ಬಂಧನಿಲ್ಲ, ಮೋಕ್ಷನೂ ಇಲ್ಲ, ಎಲ್ಲಾ ಹೇಳಿ ಮುಗಿಸ್ಬಿಡ್ತಾರ ಅದ್ರೊಳಗೆ. ಅಲ್ಲ, ಎಷ್ಟು ಕಲ್ಯಾಣಿ ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ ಕಲ್ಯಾಣಿ. ಇಲ್ಲ, ಕಲ್ಪನಾ ಅವ್ರು ಹೇಳಿದಾರಲ್ವಾ, ಇವಾಗ ತುಂಬಾ ಚೆನ್ನಾಗಿದೆ ಜೀವನ್ ಮುಕ್ತ. ಇದ್ರ
ಮೊದಲು ಚೆನ್ನಾಗಿತ್ತು, ಆದ್ರೆ ಈಗ 40 ಆದ್ಮೇಲೆ ಇವಾಗೆಲ್ಲ ಒಂಥರ ವಿವರವಾಗಿ ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ನಾವು ತಿಳ್ಕೊಂಡಿದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಹೌದು, ಇದು ಚೆನ್ನಾಗಿ. ಅದ್ ಹೇಳ್ತಾರಲ್ಲ ಒಂದು ಹೌದು. ಕೃತಕೃತ್ಯ ಭಾವ. ಅದು 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 ನಿಜವಾಗ್ಲೂ ಇವಾಗಿದೆ. ಯಾಕೆ ಹೌದು. ಅಂತಂದ್ರೆ ನಾವು ನೋಡಿ ಒಂಥರ ಸುಖವಾಗೂ ಇದ್ದೀವಿ, ಈ ಅದೇ. ಸುಖ ಶಾಶ್ವತ ಅಲ್ಲ ಅಂತಾನು ಗೊತ್ತು, ಅಲ್ಲ, ಯಾವುದು ಇಲ್ಲ ಅಂತ ಗೊತ್ತು. ಬೆಳಕು ಕಾಣುತ್ತೆ, ಹಿಮಾಲಯಕ್ಕೆ ಹೋಗುತ್ತೆ, ಅದೆಲ್ಲ ಏನಿಲ್ಲ, ಅದೆಲ್ಲ ಏನು ಇಲ್ಲ ಅಂತ ಗೊತ್ತಾಯ್ತು. ಇವಾಗೆಲ್ಲ ಏನು ಇಲ್ಲ, ಎಲ್ಲ ನಮ್ಮಲ್ಲೇ ಇದೆ, ನಾನೇ ಆತ್ಮ ಅಂತ ಅರ್ಥ ಆಗೋ ಸ್ಥಿತಿಗೆ ಬಂದಿದೀವಿ ಅನ್ಸುತ್ತೆ ಅಷ್ಟೇ. ಏನು ಇಲ್ಲಪ್ಪ, ಇವಾಗ ಅದೇ. ಏನೇ ಏನೇ ಆದ್ರೂ ಹ್ಯಾಂಡಲ್ ಮಾಡೋವಂತ ಒಂದು ಶಕ್ತಿ ಬರುತ್ತೆ, ಅದೊಂದು ಸಾಮರ್ಥ್ಯ ಬರುತ್ತೆ. ನಿಜ ಏನು, ಸತ್ಯವಾಗಿ ನಡೆದಾಗ, ಸತ್ಯವಾಗಿ ಇದ್ದಾಗ ನಾವು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ಒಂದು ಆ ಸತ್ಯಕ್ಕೆ ಅಷ್ಟು ಶಕ್ತಿ ಇದೆ ಅಲ್ವಾ? ಸತ್ಯಕ್ಕೆ ಆಗ್ಲಿ, ಧರ್ಮಕ್ಕೆ ಆಗ್ಲಿ ಒಂದು ಎಷ್ಟು ಶಕ್ತಿ ಇದೆ ಅಂದ್ರೆ, ನಾವು ಎಲ್ಲೇ ಬೇಕಾದ್ರೂ ತಲೆ ಎತ್ತಿ ನಿಂತ್ಕೊಂಡು ಮಾತಾಡಿ ಯಾವ್ದನ್ ಬೇಕಾದ್ರೂ ಫೇಸ್ ಮಾಡ್ಬೋದು. ಆ ಒಂದು ಸಾಮರ್ಥ್ಯ ಬರ್ತದೆ ನಮ್ಗೆ ಈ ಜ್ಞಾನ. ಇದು ವಿವೇಕ ಚೂಡಾಮಣಿ ಕೇಳಿದ್ವಿ, ಬಟ್ ಕೇಳಿದಕ್ಕಿಂತ ಇವಾಗ ನಾವು ಈ ರೀತಿ ನೋಟ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಕೇಳೋದು, ಮತ್ತೆ ರಿಪೀಟ್ ಮಾಡೋದು, ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ವಿವೇಕ ಚೂಡಾಮಣಿ ಅಂದ್ರೆ ಫಸ್ಟ್ ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೆ, ಅದು ವಿವೇಕ ಚೂಡಾಮಣಿ ಅಂದ್ರೆ ಅದು ಇನ್ನೆಂತದೋ ಅಪ್ಪ, ಇನ್ನೆಷ್ಟೋ ಅದು ಒಂಥರ ಏನೋ ಬೋರಿಂಗ್ ಏನೋ, ಅಥವಾ ಅದೇನೋ ನಮ್ಗೆ ಅರ್ಥ ಆಗ್ದಲೇ ಇರೋದು ಹೇಳುತ್ತೇನೋ, ಅದ್ರಲ್ಲಿ ಏನಿದೆಯೋ. ಮುಂಚೆ ಒಂದ್ 15 ವರ್ಷದ ಮುಂಚೆ ಅದ್ ಹೆಸರು ಕೇಳಿದ್ರೆ ಏನೋ ಒಂಥರ ಭಯ, ಅದೇನೋ ನಮ್ಗೆಲ್ಲಿ ಅಂತ ಒಂಥರ ಇತ್ತು. ಇಷ್ಟು ಸಿಂಪಲ್ ಆಗಿದೆ, ಇಷ್ಟು ಚೆನ್ನಾಗಿದೆ, ಇಷ್ಟು ವಿವರವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಂಡು ನಾವು ಗುರೂಜಿ ನಮ್ಗೆ ಆತರ ಹೇಳಿದಾರೆ ಅಷ್ಟೇ. ಇದೇ ಬೇರೆಯವ್ರು ಹೇಳಿದ್ರೆ ಹೇಗಿರ್ತಾ ಇತ್ತೋ, ಗುರೂಜಿ ಏನ್ ಮಾಡಿದಾರೆ, ಅದು ನಮ್ಮ ಸರಳ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಷ್ಟೇ. ಗುರೂಜಿ ಇವ್ರು ಹೇಳಿದ್ನಲ್ಲ, ಒಳ್ಳೆ ಚಿಕ್ಕ ಮಕ್ಕಳಿಗೆ ಯಾವ ತಿಂದ್ರೆ ಅವ್ರಿಗೆ ಜೀರ್ಣ ಆಗುತ್ತೆ, ಯಾವ ತಿಂದ್ರೆ ಟೇಸ್ಟಿ ಆಗಿರುತ್ತೆ, ಅವ್ರನ್ನ ಯಾವ ತರ ಆಟ ಆಡ್ಸಿ ತಿನ್ನಿಸ್ಬೋದು ಅಂತ ಒಂಥರ ನಾವು ಆಟ ಆಡ್ಸ್ಕೊಂಡ್ ಮಕ್ಳಿಗೆ ಊಟ ಮಾಡಿಸ್ತೀವಲ್ಲ, ಆ ತರ ಗುರುಗಳು ತುಂಬಾ ಚೆನ್ನಾಗಿ ಇವತ್ತು ಬೆಳಗ್ಗೆ ಯಾರು ಕೇಳಿದ್ರಿ ಲೈಬ್ರರಿ ಉದಾಹರಣೆ ಕೊಟ್ಟಿದ್ದಾರೆ ಗುರುಜಿ? ನಾನ್ ಕೇಳಿಲ್ಲ, ನಾನು ಅದೆಲ್ಲ ಏನು ನೋಡೋದೇ ಇಲ್ಲ, ಎಲ್ಲಿ ಮಾತಾಡ್ತಾರೆ? ಜೀವನ್ಮುಕ್ತ ವಿವೇಕ ಬೆಳಗ್ಗೆ 10 ಗಂಟೆಗೆ ಇತ್ತು ಇವತ್ತು. ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ, ಆಮೇಲೆ ನಾನು ಯೂಟ್ಯೂಬ್ ಅಲ್ಲೇ ಕೇಳಿದ್ದು, ಇಲ್ಲಿ ಜೂಮ್ಗೆ ಅಟೆಂಡ್ ಆಗ್ಲಿಲ್ಲ, ಬಟ್ ಅದ್ರೊಳಗೆ ಕೇಳಿದೆ. ಇಲ್ಲ, ಏನಿತ್ತು ಹೇಳಿ ನೋಡೋಣ. ಇಲ್ಲ, ನೆಕ್ಸ್ಟ್ ಕ್ಲಾಸಿಗೆ ಅದೆಲ್ಲ ಫುಲ್ ಬರುತ್ತೆ, ಅದೇ ಉದಾಹರಣೆ ತಗೊಂಡೆ ಮುಂದಕ್ಕೆ ಮಾತಾಡ್ಬೋದು. ಅದು ಕಥೆನೇ ಮೇಡಮ್. ಈಗ ಈ ವೇದದಲ್ಲಿ ಮೊದಲ್ ಹೇಳ್ತೀರಾ? ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಫ್ರೆಶ್ ಕೇಳ್ಲಿಕ್ಕಿದೆ. ಕೇಳಿಸ್ತಾ ಇಲ್ವಲ್ಲ? ಮಾತಾಡಿ ನೀವು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ಏನಂದ್ರೆ ನನ್ಗೆ ಸ್ವಲ್ಪ ಒಂದು ಮಾಹಿತಿ ಬೇಕಿತ್ತು. ಶಂಕರರು ಬರ್ದಾಗ ಮೊದಲು ನಮ್ಗೆ ಈಗ ಗುರುಗಳೇ ಪಾಠ ಮಾಡ್ತಾ ಏನಂದ್ರು, ಭಕ್ತಿ ಯೋಗ, ಕರ್ಮಯೋಗ ಎಲ್ಲವೂ ಮುಗ್ದಾದ್ಮೇಲೆ ಜ್ಞಾನ ಯೋಗ, ಫಸ್ಟೇ ಜ್ಞಾನ ಯೋಗ ನಾನಲ್ಲ ಅಂತಂದ್ರೆ ಗೊತ್ತಾಗಲ್ಲ ಅಂತ ಹೇಳಿ ಮೆಥಾಡಿಕಲ್ ಆಗಿ ಬಂದ್ರು. ಶಂಕರರು ಬರ್ದಿರೋದು ಹಾಗೆ ಬರ್ದಿದಾರ, ಒಂದ್ ಗ್ರಂಥ ಆದ್ಮೇಲೆ ಒಂದ್ ಗ್ರಂಥ ಆದ್ಮೇಲೆ ಹಂಗ್ ಬರ್ದಿದಾರ ಅಂತ ತಿಳ್ಕೊಳ್ಲಿಕ್ಕೆ ಕೇಳಿದೆ. ನನ್ಗೆ ಅವ್ರ ಗ್ರಂಥಗಳು ಹೇಗೆ ಕ್ರೋನಾಲಜಿಕಲ್ ಆರ್ಡರ್ ಅದೆಲ್ಲ ಗೊತ್ತಿಲ್ಲ. ಗುರುಗಳು ಹೇಳ್ತಿರೋದಂತೂ ಕರೆಕ್ಟ್ ಆಗಿ ನಮ್ಗೆ ಒಂದಾದ್ಮೇಲೆ ತಿಳಿಸ್ತಿದ್ದಾರೆ. ಅದಕ್ಕೋಸ್ಕರ ಭಗವದ್ಗೀತೆನಲ್ಲಿ ಬರುತ್ತಲ್ವಾ? ಒಂದ್ ರೀತಿ ಸ್ವಲ್ಪ ಹಾಗೇನೆ. ಅಂದ್ರೆ ಇವಾಗ ವಿವೇಕ ಚೂಡಾಮಣಿ ನಮ್ಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕು. ನಾವು ಸ್ವಲ್ಪ ಕೇಳಿಸ್ತಿದ್ಯಾ ನನ್ ಮಾತು? ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಬರ್ತಿದೆ. ಕೇಳಿಸ್ತಾ ಇದೆ. ಅದು ಇವಾಗ ವಿವೇಕ ಚೂಡಾಮಣಿ ನಾವ್ ಆಕ್ಚುಲಿ ಇನ್ನೂ ಸ್ವಲ್ಪ ಮುಂಚೆನೆ ತಗೋಬೇಕಾಗಿತ್ತು. ಸೊ ಅದು ಸ್ವಲ್ಪ ಪ್ರಿಲಿಮಿನರಿ ಗ್ರಂಥನೇ ವಿವೇಕ ಚೂಡಾಮಣಿ. ಆಕ್ಚುಲಿ ದೃಕ್ದೃಶ್ಯ ವಿವೇಕ ಅದು ಮತ್ತೆ ಈ ಜೀವನ್ ಮುಕ್ತಿ ವಿವೇಕ ಅದೆಲ್ಲ ಇನ್ನೂ ಸ್ವಲ್ಪ ಫೈನಲ್ ಹಂತದ್ದು. ಅದು ಅಂದ್ರೆ ನಿಧಿಧ್ಯಾಸದ ಗ್ರಂಥಗಳು ಆ ರೀತಿನೇ ಇದೆ. ಆಕ್ಚುಲಿ ಪ್ರಕರಣ ಗ್ರಂಥಗಳಲ್ಲಿ ಮೊದಲು ಶ್ರವಣ ಗ್ರಂಥಗಳು ಅಂತಾನೆ ಒಂದಷ್ಟು,
ಮನನ ಗ್ರಂಥಗಳು ಅಂತಾನೆ ಇವಾಗ ನೆಕ್ಸ್ಟ್ ತಗೋಬೇಕು ಅಂತ ಅನ್ಕೊಂಡಿದೀವಲ್ಲ, ಅದ್ವೈತ ಮಕರಂದ, ಅದು ಆಕ್ಚುಲಿ ಮನನ ಗ್ರಂಥ. ಅಂದ್ರೆ ಅದು ಬೇರೆಯವ್ರು ಬರೆದಿರೋದು, ಶಂಕರಾಚಾರ್ಯರು ಬರೆದಿರೋದಲ್ಲ. ಬಟ್ ಏನಂದ್ರೆ ಆ ಗ್ರಂಥಗಳಲ್ಲಿ ಆ ರೀತಿ ವಿಂಗಡಣೆ ಇದೆ. ಶ್ರವಣಕ್ಕೆ ಒಂದಷ್ಟು, ಮನನಕ್ಕೆ ಒಂದಷ್ಟು, ನಿಧಿಧ್ಯಾಸಕ್ಕೆ ಒಂದಷ್ಟು ಅಂತಾನೆ ಇದೆ. ಸೊ ಆ ಆರ್ಡ್ರಲ್ಲೇ ಹೋದ್ರೆ ಡೆಫಿನೆಟ್ಲಿ ಅದು ತುಂಬಾನೇ ಕ್ಲಾರಿಟಿ ಚೆನ್ನಾಗಿರುತ್ತೆ. ಆಕ್ಚುಲಿ ನಾವು ಇವಾಗ ತತ್ವಬೋಧ ಮಾಡಿದ ತಕ್ಷಣ ಎಸ್ಕೆ ಟಾಕ್ಸ್ ಮಾಡಿದ್ವಿ, ಆಮೇಲೆ ದೃಕ್ದೃಶ್ಯ ವಿವೇಕ ಮಾಡ್ಬಿಟ್ರೆ ನಮ್ಗೆ ಒಂದೇ ಸರ್ತಿ ದೃಕ್ದೃಶ್ಯ ವಿವೇಕದಲ್ಲಿ ಅಷ್ಟು ಕ್ಲಾರಿಟಿ ಕೆಲವು ಸರ್ತಿ ಬರಲ್ಲ. ಆ ಸಾಕ್ಷಿ ಅಂತ ನಿಂತ್ಕೊಳ್ಳೋಕೆ ಅಷ್ಟು ಗೊತ್ತಾಗಲ್ಲ. ಬಟ್ ಇವಾಗ ನಾವು ಇದೆಲ್ಲ ಮಾಡ್ತಾ ಬಂದ ಹಾಗೆ ಅವಾಗಿಂದ ಜ್ಞಾಪಿಸ್ಕೊಂಡ್ರೆ ಓ ಹೌದಲ್ಲ ಕರೆಕ್ಟು ಅಂತ ಅನ್ಸುತ್ತೆ. ಸೊ ಈ ಆರ್ಡ್ರಲ್ಲೇ ಹೋಗಿದ್ದಿದ್ರೆ ಬಹುಶಃ ನಾವು ಆಮೇಲೆ ದೃಕ್ದೃಶ್ಯ ವಿವೇಕ ತಗೊಂಡಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದು ಆರ್ಡರ್ ಅಲ್ಲಿ ಇದೆ. ಅಲ್ಲ, ಇದ್ರಲ್ಲಿ ಈಗ ಕಲ್ಯಾಣಿ ಅವ್ರೆ, ಭಗವದ್ಗೀತೆನಲ್ಲಿ ಹಾಗೆ ಅಲ್ವಾ ಬರೋದು? ಭಕ್ತಿ ಯೋಗ ಫಸ್ಟ್ ಬರುತ್ತೆ ಅಲ್ವಾ, ಆಮೇಲೆ ಕರ್ಮಯೋಗ. ಅಲ್ಲ, ಆಮೇಲೆ ಕರ್ಮಯೋಗ ಫಸ್ಟ್. ಕರ್ಮದ ಬಗ್ಗೆ ಫಸ್ಟ್ ಹೇಳ್ತಾನೆ, ಆಮೇಲೆ ಭಕ್ತಿ. ಅಂದ್ರೆ ಆಕ್ಚುಲಿ ಎರಡನೇ ಇದ್ರಲ್ಲಿ ಜ್ಞಾನನ್ನು ಹೇಳ್ಬಿಡ್ತಾನೆ ಕೃಷ್ಣ. ಅದು ಏನಂದ್ರೆ ಅಲ್ಲಿ ಕಾನ್ವರ್ಸೇಷನ್ ತರ ಅಲ್ವಾ, ಹಾಗಾಗಿ ಅದನ್ನ ಹೇಳ್ತಾನೆ. ಬಟ್ ಅದ್ ಹೇಳ್ಬಿಟ್ಟು ಅವನ್ ಮತ್ತೆ ಡೌಟ್ ಕೇಳ್ತಾನಲ್ಲ, ಡೌಟ್ ಕೇಳಿದಾಗ ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಹೋಗ್ತಾನೆ. ನೀನು ಕರ್ಮನೂ ಹೇಳ್ತೀಯಾ, ಕರ್ಮ ಸನ್ಯಾಸ ಅಂತ ಹೇಳ್ತೀಯಾ, ಆಮೇಲೆ ನೀನು ಕರ್ಮ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ತೀಯಾ, ಎಲ್ಲ ಕನ್ಫ್ಯೂಷನ್ ಅಂತ ಅವನು ಹೇಳಿದಾಗ ಅವಾಗ ಒಂದೊಂದೇ ಬಿಡಿಸ್ಕೊಂಡು ಬರ್ತಾನೆ. ಜ್ಞಾನ ಅಷ್ಟು ತಕ್ಷಣದಲ್ಲಿ ಆಗುವಂಥದ್ದಲ್ಲ. ಆಮೇಲೆ ಕರ್ಮ ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ತಾನೆ. ಕರ್ಮ ಸನ್ಯಾಸವನ್ನ ಡೀಟೇಲ್ ಆಗಿ ಹೇಳಿದ್ಮೇಲೆ ಜ್ಞಾನ ಕರ್ಮ ಸನ್ಯಾಸ ಬಹಳ ಇಂಪಾರ್ಟೆಂಟು. ಸುಮ್ಮನೆ ಕರ್ಮ ಸನ್ಯಾಸ ಮಾಡ್ಬಿಡೋದು ದೊಡ್ಡದಲ್ಲ, ಬಿಟ್ಬಿಡೋದಲ್ಲ, ಕೆಲಸ ಬಿಟ್ಬಿಡೋದಲ್ಲ. ನಾನು ಕೆಲಸ ಮಾಡೋನಲ್ಲ, ನಾನು ಕರ್ತ ಅಲ್ಲ ಅಂತ ತಿಳ್ಕೊಂಡು ಮಾಡು, ಅದು ಜಾಸ್ತಿ ಇಂಪಾರ್ಟೆಂಟು ಅಂತ ಹೇಳ್ತಾನೆ ಕೃಷ್ಣ. ತುಂಬಾ ಕ್ಲಿಯರ್ ಆಗಿ ಹೇಳ್ತಾನೆ. ಬಟ್ ಆ ಆರ್ಡರ್ ಅಷ್ಟು ಕ್ಲಿಯರ್, ಅದು ಆ ಆರ್ಡ್ರಲ್ಲಿ ಅಲ್ಲೇನಾಗಿದೆ ಅಂದ್ರೆ ತತ್ವದ ಬಗ್ಗೆ, ತ್ವಂ ಬಗ್ಗೆ ಆ ರೀತಿ ಬೈಫರ್ಕೇಶನ್. ಫಸ್ಟ್ ತ್ವಮ್ಮು ನನ್ನ ಬಗ್ಗೆ, ಆಮೇಲೆ ತತ್ ಬಗ್ಗೆ, ಆಮೇಲೆ ಎರಡರದ್ದು ಒಂದು ಕೂಡುವಿಕೆ ಹಸಿ ಬಗ್ಗೆ ಬರ್ತಿದೆ. ಆ ರೀತಿ ವಿಂಗಡಣೆ ಭಗವದ್ಗೀತೆಯಲ್ಲಿ ಬಂದಿದೆ. ಅಂದ್ರೆ ಅದು ಕರೆಕ್ಟ್ ಆಗಿ ಹೇಳುವಂತ ಗುರು ಸಿಕ್ಕರೆ ಮಾತ್ರ ನಿಮ್ಗೆ ಅಲ್ಲಿ ಜ್ಞಾನ ಮತ್ತೆ ಕರ್ಮ ಅವೆಲ್ಲ ಅರ್ಥ ಆಗೋದು. ಇಲ್ಲ ಎಲ್ಲ ಬರೀ ಧರ್ಮದಲ್ಲಿ ಕುತ್ಕೊಂಡ್ಬಿಡ್ತೀರಾ ಅಷ್ಟೇನೆ, ಅದ್ ಮಾಡಿ ಇದ್ ಮಾಡು ಅಂತ ಹೇಳಿ. ಆ ಧರ್ಮನೇ ಮೇನ್ ಇರೋದು ಅಲ್ಲಿ, ಇದ್ರದ್ದೇನೆ ಇರೋದು. ಆ ಜ್ಞಾನನ ಒಂದೊಂದೊಳಗೆ ಪಿಕ್ ಮಾಡ್ಕೋಬೇಕದು. ಇವಾಗ ಗುರೂಜಿ ನಮ್ಗೆ ಜ್ಞಾನ ಮೊದ್ಲು ಹೇಳಿದ್ರು, ನಮ್ಗೆ ಕರ್ಮ ಯೋಗಕ್ಕೆ ತುಂಬಾ ಒತ್ತು ಕೊಡ್ತಾ ಇದಾರೆ ಅವ್ರು. ಯಾಕೆ ಅಂತಂದ್ರೆ ಜ್ಞಾನ ಸ್ಥಿರ ಆಗ್ಬೇಕಾದ್ರೆ ನಮ್ಗೆ ಮನಸ್ಸು ಕ್ಲೆನ್ಸ್ ಆಗ್ಲೇಬೇಕು. ಅದು ಕ್ಲೀನ್ ಆಗದೆ ಹೋದ್ರೆ ಅದು ಓಕೆ, ಒಂದು ಥಿಯರಿಟಿಕಲ್ ನಾಲೆಡ್ಜ್ ಆಗುತ್ತೆ ಹೊರತು ಅದು ಒಳಗ್ ಕೂರಲ್ಲ. ಆ ದೃಷ್ಟಿಯಿಂದ ಅವರು ತುಂಬಾ ಅದಕ್ಕೆ ಒತ್ತು ಕೊಟ್ಟು ಇಲ್ಲ ಮಾಡಿ ಸೇವೆ ಮಾಡಿ, ಇನ್ನೊಂದು ಮಾಡಿ, ಅದ್ ಮಾಡಿ, ಅದು ಆ ಕೆಲಸದಲ್ಲಿ ತೊಡ್ಕೊಳ್ಳಿ, ಈ AVSC ಮಾಡಿ, ಇನ್ನೊಂದು ಮಾಡಿ ಅಂತ ಅಷ್ಟೊಂದು ಒತ್ತು ಕೊಡೋದು ಅವರು ಆ ದೃಷ್ಟಿಯಿಂದ. ಯಾಕೆಂದ್ರೆ ಅವ್ರು ಸೇವಾ ಮನೋಭಾವ ಬರ್ಲಿ, ಫಸ್ಟ್ ತನ್ನ ಸ್ವಾರ್ಥ ಬಿಟ್ಟು ಸೇವೆಗೆ ಬಂದಾಗ್ಲಾರುವೆ ನಾವೇನಾಗ್ತೀವಿ, ಆ ಈಶ್ವರಾರ್ಪಣ ಭಾವ ಅದನ್ನೆಲ್ಲ ಬೆಳೆಸ್ಕೊಳ್ಳಿ ಅಂತ ಹೇಳಿ. ಯಾಕೆಂದ್ರೆ ಸೇವಾದಲ್ಲಿ ಬಂದಾಗ ಒಂದ್ ಸ್ವಲ್ಪ ನಮ್ಮ ಅಹಂ ತಗ್ಗತ್ತೆ, ಸಾಕಷ್ಟು ತಗ್ಗತ್ತೆ ಅದ್ರೊಳಗೆ. ಯಾಕಂದ್ರೆ ನಾವ್ ತಗ್ಸ್ಕೊಂಡ್ರೆ ಮಾತ್ರ ಮುಂದಕ್ಕೆ ಹೋಗಕ್ ಸಾಧ್ಯ ಆಗತ್ತೆ. ತಗ್ಗಿಸ್ಕೊಳ್ದಲ್ಲೇ ಸೇವೆ ಮಾಡ್ದೆ ಅನ್ನೋ ಅಹಂ ಬೆಳೆಸ್ಕೊಂಡ್ರೆ ಎಂತದು ಸಿಗಲ್ಲ. ನಾವು ತಗ್ಗಿಸ್ಕೊಂಡಾಗ ನಮ್ಮ ಅಹಂಕಾರ ಇಳಿಸಿ ನನ್ಗೆ ಭಗವಂತ ನನ್ ಮುಖಾಂತರ ಈ ಸೇವೆ ಮಾಡಕ್ ಅವಕಾಶ ಕೊಟ್ಟಿದ್ದಾನೆ ಅನ್ನುವಂಥದ್ದು ಎಲ್ಲವೂ ಭಗವಂತನಿಗೆ ಅರ್ಪಿಸುವಂತಾರ ಅವರು. ಎಲ್ಲವೂ ಈಶ್ವರಾರ್ಪಣ ಭಾವದಿಂದ ಈಶ್ವರನಿಗೆ ಅರ್ಪಿಸ್ಬಿಡು, ನನ್ಗೆ ಅರ್ಪಿಸು ಅಷ್ಟೇ, ಮುಗೀತು, ನೀನೇನು ಮಾಡ್ಬೇಡ. ಅದ್ ಪಾಪನಾರ ಆಗಿರ್ಲಿ ಪುಣ್ಯನೇ ಆಗಿರ್ಲಿ, ನನ್ಗೆ ಅರ್ಪಿಸು ಸಾಕು ಅಂತ. ಸಾಕಷ್ಟು ಉದಾಹರಣೆಗಳು ಕಥೆಗಳೆಲ್ಲ ಇದೆ. ಅಷ್ಟು ಮಾಡಿದಕ್ಕೆ ಅದಕ್ಕೆ ಗುರುಜಿ ಆತ್ಮನೋ ಮೋಕ್ಷಾರ್ಥಂ ಜಗದ್ಗೀತಾಯಚ ಅಂತ ಹೇಳಿ ಅವ್ರು ತುಂಬಾ ಹೇಳ್ತಾ ಇರೋದು ಸೇವೆ ಮಾಡು ಅಂತ. ಯಾಕೆಂತಂದ್ರೆ ನೀನ್ ಏನ್ ತಿಳ್ಕೊಂಡಿದ್ಯಾ ಅದನ್ನ 4 ಜನಕ್ಕೆ ತಿಳಿಸು. ಸೊ ಅವಾಗ ಆ ಒಂದು ಸೇವೆ, ಎಲ್ಲಾ ತರನು ಸೇವೆ, ಯಾವ ತರ ಬೇಕಾದ್ರೂ ಮಾಡುವೆ. ಸೇವೆ ಅಂದ ತಕ್ಷಣ ಏನು ಈ ಟೀಚಿಂಗೇ ಮಾಡ್ಬೇಕು ಅಂತ ಇಲ್ಲ. ಅದು ಎಷ್ಟ್ ಚೆನ್ನಾಗಿ ಹೇಳ್ತಾರೆ. ಏನದ ದುಡ್ಡು ಇಲ್ವಾ, ಯಾವ್ದೋ ಒಂದು ಕಟ್ಟಡ ಕಟ್ತಾ ಇದಾರ ದೇವಸ್ಥಾನನ, ಒಂದ್ 4 ಮಣ್ಣು ಮೂಟೆ ಎತ್ಬಿಟ್ಟಲ್ಲಿ, ಅಥವಾ ನಿನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡು ಇದೆಯಾ, ಏರಿಕಾರ ಒಂಚೂರು ಕೊಡು. ನೀನು ಫಿಸಿಕಲಿನಾರ ಮಾಡು, ಮೆಂಟಲಿನಾರ ಮಾಡು, ಅಥವಾ ಫೈನಾನ್ಷಿಯಲ್ ಯಾವ ತರದಾರು ನಿನ್ನ ಒಂದು ಬೌದ್ಧಿಕ ನಿಂಗೆ ತುಂಬಾ ಚೆನ್ನಾಗಿದ್ರೆ ಸ್ಟ್ರಕ್ಚರಿಂಗ್ ಬರ್ಬೇಕು ಅನ್ನೋದಾರ ಒಂದ್ ಸೇವೆ ತರ ಮಾಡು.
ಎಲ್ಲವೂ ನಿಸ್ವಾರ್ಥದಲ್ಲಿ ಬರ್ಬೇಕು ಅಂತ ಹೇಳೋದು. ನಿಸ್ವಾರ್ಥದಲ್ಲಿ ಸೇವೆ ಬಂದಾಗ ನಿನ್ಗೆ ಆ ಜ್ಞಾನ ಪಡೆಯಕ್ ಸಾಧ್ಯ ಆಗತ್ತೆ. ಸ್ವಾರ್ಥದಲ್ಲಿ ಏನು ಪಡೆಯಕ್ ಸಾಧ್ಯ ಇಲ್ಲ. ಸಿಗತ್ತೆ ಭೌತಿಕವಾಗಿ ಪ್ರಪಂಚ ಸುಖ ಏನೇನಿದೆ ಸಿಗತ್ತೆ. ಸುಖ ಸಿಕ್ಮೇಲೆ ಅದ್ರ ಜೊತೆಗೆ ದುಃಖನೂ ಸಿಗತ್ತೆ. ಈಗ ಜೀವನ್ ಮುಕ್ತನ ಬಗ್ಗೆ ತಪ್ಪು ಕಲ್ಪನೆ ಇದೆ ಹಲವಾರು ಅಂತ ಹೇಳ್ತಾರೆ. ಅದ್ರದ್ದು ಯಾರು ಹೇಳ್ತೀರಿ? ಧೂಮಾ ಅವರೇ ಹೇಳಿ ನೀವೇನೆ. ಅಲ್ಲ, ಕಲ್ಪನಾ ಅವ್ರನ್ನು ಕೇಳಿಪ್ಪ, ಬಂದಿದಾರ ಕಲ್ಪನಾ. ಒಂದು ಕ್ವಶನ್ ಕೇಳಲಿಲ್ಲ ಅವ್ರನ್ನ. ಕಲ್ಪನಾ ಲಾಸ್ಟ್ ವೀಕ್ ಬಂದಿರ್ಲಿಲ್ವಲ್ಲ, ಅವಳು ಅದಕ್ಕೆ ಪ್ರಿಪೇರ್ ಆಗಿಲ್ಲ. ಪಾರ್ಟಿ 2 ಪ್ರಿಪೇರ್ ಆಗಿದ್ದಾಳೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಮುಕ್ಕಾಲ್ ಪ್ರಿಪೇರ್ ಲಾಸ್ಟ್ ಅಲ್ಲಿ ಬಿಟ್ಟಿದೀನಿ ಮೇಡಮ್, ಅದೇ ಕೇಳ್ತೀನಿ ಅಂದ್ರು. ಹೋಗ್ಲಿ ಹೋದ್ರೆ ಕಲ್ಪನಾ, ನೀವೇನಾದ್ರು ಇದ್ರೊಳಗ್ ಡೌಟ್ಸ್ ಇದ್ರೆ ಇವಾಗ ಮಾತಾಡಿ ಮಾಡ್ಕೋತಾ ಬರೋಣ. ಅದೇನ್ ತೊಂದ್ರೆ ಇಲ್ಲ. ಈಗ ಕ್ಲಿಯರ್ ಇದು ಮುಗಿಸ್ಕೊಡ್ಬೇಕಷ್ಟೇ. ಇಲ್ಲಿ ಇನ್ನೇನು ಉಳ್ಕೊಳಲ್ಲ ನೆಕ್ಸ್ಟ್ ಇನ್ನು. ಅಲ್ಲ, ಇದಕ್ ಬೇಕಾದ್ರೆ ಉತ್ತರ ಹೇಳ್ತೀನಿ ನಾನು ಏನು ಅಂತ ಹೇಳಿ. ಹೇಳ್ಬಿಟ್ಲ ಇದು ಮುಗಿಸ್ಬಿಡೋಣ ಅಲ್ವಾ? 3:25 ಸ್ವಲ್ಪ ಮೆಡಿಟೇಷನ್ ಅಂದ್ರಲ್ಲ, ಟೈಮ್ ಓಕೆ, ಸ್ವಲ್ಪ ಇದು ಮುಗಿಸ್ಬಿಡ್ತೀನಿ. ಸೊ ನಾವು ಏನೇನು ತಪ್ಪು ಕಲ್ಪನೆ ಇಟ್ಕೊಂಡಿದೀವಿ, ಸೊ ಅದ್ರ ವಾಸ್ತವವಾಗಿ ಏನಿದೆ ಅದು ಅಂತ ಹೇಳಿ. ಸೊ ನಮ್ಗೆ ಏನಾಗ್ಬಿಡತ್ತೆ, ಈ ಒಂದು ಮೊದಲನೇದು ಆತ್ಮಜ್ಞಾನ ಅಂದ್ರೆ ಇನ್ನೂ ಒಂದು ವಿಶೇಷ ಅನುಭವ. ಅಲ್ಲೊಳಗೆ ಏನೇನೋ ಆಗತ್ತಂತೆ, ಅದ್ ಕಾಣಿಸುತ್ತಂತೆ, ಇದ್ ಕಾಣಿಸುತ್ತಂತೆ, ಏನೇನು ನಾವು ನಮ್ಮಲ್ಲಿ ಕಲ್ಪನೆಗಳಿದೆಯೋ, ಯಾರ್ಯಾರು ಏನೇನು ಹೇಳಿದಾರೋ ನನ್ ಜೊತೆ ನಾನೊಂದಷ್ಟು ಜೋಡಿಸ್ಕೊಂಡು ಇದು ಅನುಭವ ಅಂತ ಹೇಳಿ ಒಂದು ಬೆಳೆಸ್ಕೊಂಡಿರೋವಂಥದ್ದು ಇದು. ಹಾಗಾದ್ರೆ ವಾಸ್ತವ ಏನು? ಆತ್ಮಜ್ಞಾನ ಅಂದ್ರೆ ಇದು ಯಾವ್ದೋ ವಿಶೇಷ ಅನುಭವ ಅಲ್ಲ, ಇದು ಅದೊಂದು ಜ್ಞಾನ ಅಷ್ಟೇ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಅನುಭವಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳೋದು ಅಂದ್ರೆ, ಜ್ಞಾನ ಅನ್ನೋದು ಒಂದು ತಿಳಿಯೋದು, ಅನುಭವ ಅಂತ ನನ್ನೊಳಗೆ ಆಗುವಂಥದ್ದು. ಅದರೊಳಗೆ ಮತ್ತೆ ಒಂದು ಉದಾಹರಣೆ ಕೊಡ್ತಾರೆ. ಅದ್ರೊಳಗೆ ಜ್ಞಾನ ಅಂದ್ರೆ ನನ್ಗೆ ಏನಾಗುತ್ತೆ, ನಂಗೆ ಹಿಮಾಲಯದ ಬಗ್ಗೆ ಆಗ್ಲಿ ಇನ್ಯಾತ್ರ ಬಗ್ಗೆ ನಂಗೆ ಏನೋ ಗೊತ್ತಿಲ್ಲ. ಸೊ ಅವಾಗ ನನ್ಗೆ ಏನಾಗುತ್ತೆ, ನಾನು ಯಾರಿಂದನೂ ಪಡ್ಕೋತೀನಿ ಅದನ್ನ. ಆಮೇಲೆ ಏನ್ ಮಾಡ್ತೀವಿ, ನಾನು ಜ್ಞಾನ ಎಲ್ಲ ಪಡ್ಕೊಂಡಾದ್ಮೇಲೆ ನಾವು ಹೋಗ್ತೀನಿ ಇದಕ್ಕೆ ಹಿಮಾಲಯಕ್ಕೆ. ಅದು ಫಸ್ಟ್ ಪಡ್ಕೊಳ್ಳೋದು ಬೇರೆಯವರಿಂದ, ನಾವು ಅವನು ಹೇಳಿದ್ ಕೇಳ್ಕೊಳ್ಳೋದು. ಎರಡನೇದು, ಸೊ ನಾನೆಲ್ಲ ಪಡ್ಕೊಂಡು ಏನ್ ಮಾಡ್ತೀನಿ, ನಾನು ಅಲ್ಲಿ ಹೋಗ್ತೀನಿ, ನಾನು ಅಲ್ಲಿಗೆ. ಸೊ ಅಲ್ಲಿ ಹೋಗಿ ಬರೋದಷ್ಟದು. ಆಮೇಲೆ ಇನ್ನೊಂದ್ ತರದ್ ಹೇಳ್ತೀವಿ ನಾವು. ಏನಾಗತ್ತೆ, ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲ, ಯಾವ್ದೋ ಒಂದ್ ದೇಶಕ್ಕೆ ಹೋಗಿರ್ತೀನಿ ನಾನು. ಆ ದೇಶದಲ್ಲಿ ಯಾವ್ದೋ ಒಂದ್ ಸ್ಪಾಟ್ಗೆ ಹೋಗಿರ್ತೀನಿ ನಾನು. ನನಗೆ ಅದೇ ಸ್ಪಾಟ್ ಅಂತ ಗೊತ್ತಿಲ್ಲ. ನಾವೇನ್ ಮಾಡ್ತೀನಿ, ಹುಡುಕ್ತಾ ಇದ್ದೀನಿ, ಎಲ್ಲಾ ಕಡೆ ಹುಡುಕ್ತಾನೆ ಇದ್ದೀನಿ, ಎಲ್ಲಿರ್ಬೋದು ಆ ಮನೆ ಅಂತೇಳಿ. ನಾವು ಗೊತ್ತಿದೆಯಲ್ಲ, ಮನೆ ಹುಡ್ಕೋದ್ರೊಳಗೆ ನಾವು ಹೋದಾಗ ಒಂದೇ ರಸ್ತಲ್ಲೇ 4 ಸಲ ಸುತ್ತಿರ್ತೀವಿ, ಅದೇ ಮನೆ ಮುಂದೆ ನಿಂತಿರ್ತೀವಿ. ನಮ್ಗೆಲ್ಲಾರ್ಗು ಅನುಭವ ಆಗಿರುತ್ತೆ, ಆ ಮನೆಯನ್ನ ನಮಗ್ ಗೊತ್ತಾಗಲ್ಲ. ಅವಾಗ ಏನಾಗುತ್ತೆ, ಒಬ್ಬ ಬಂದ್ ಕೇಳ್ತಾನೆ, ಏನ್ ಸ್ವಾಮಿ ಏನ್ ಹುಡುಕ್ತಾ ಇದ್ದೀರಾ ನೀವು? ಅವಾಗ ಅವ್ರು ಹೇಳ್ತಾನೆ, ಇವನು ಹೇಳ್ತಾನೆ ಈ ತರ ಹುಡುಗ, ಅಯ್ಯೋ ಸ್ವಾಮಿ ಅದ್ರ ಮುಂದೆನೆ ನಿಂತಿದ್ದೀರಲ್ಲ ನೋಡಿ, ಇದೇ ಅದು ಮನೆ ಅಂತ ಹೇಳಿ ನಮ್ಗೆ ಹೇಳ್ತಾರೆ. ಸೊ ಅಂದ್ರೆ ಇಲ್ಲಿ ಏನಾಗ್ತದೆ, ನಮಗೆ ಅಲ್ಲಿ ಇದ್ರೂ ನಮ್ಗೆ ಗೊತ್ತಾಗ್ಲಿಲ್ಲ, ನಮ್ಗೆ ಯಾರೋ ಹೇಳ್ದಾಗ ನಂಗೆ ಗೊತ್ತಾಯ್ತು ಅಂತ ಹೇಳಿ. ಹಾಗೆ ಈ ಜ್ಞಾನ ಅನ್ನೋದು ಏನಂದ್ರೆ, ಆತ್ಮಜ್ಞಾನ ನಮ್ಗೆ ಸದಾಕಾಲ ಅನುಭವಕ್ಕೆ ಬರ್ತಾ ಇರುತ್ತೆ. ಆದ್ರೆ ನನ್ಗದು ಅರಿವಿಲ್ಲ ಅಷ್ಟೇನೆ, ಅದು ನಂಗೆ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ ನಂಗೆ. ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ಸರಿಯಾಗಿ ತಿಳ್ಕೊಳ್ಳೋದೆ. ಅದಕ್ಕೆ ನಾವು ಅದನ್ನ ಹೇಳಿ ಆತ್ಮಜ್ಞಾನ ಅಂತ ಹೇಳ್ತೀವಿ. ಈಗಲೇ ಮತ್ತೆ ಹೇಳ್ತಾರೆ, ಇದು ಬುದ್ಧಿಯಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಮನನ ಅಭಿವ್ಯಕ್ತಂ, ಆತ್ಮಜ್ಞಾನ ಮನಸ್ಸಿನ ಮೂಲಕವೇ ಬರ್ಬೇಕು, ಆದ್ರೆ ಅದು ಬುದ್ಧಿಯಿಂದ ಆಗತ್ತೆ ಅಂತ ಹೇಳಿ ಇಲ್ಲಿ 2 ತರ್ತಾರೆ. ಅಂದ್ರೆ ಅನುಭವ ಆಗೋದು ಮನಸ್ಸಿಗೆ, ಬುದ್ಧಿಯಲ್ಲಿ ಕ್ಲಾರಿಟಿ ಸಿಗತ್ತೆ ನಮ್ಗೆ ಅದು ಅಂತ ಹೇಳಿ. ಸೊ ಇನ್ನೊಂದು ಸೆಕೆಂಡ್ ಒಂದು ಏನು ಮಿತ್ ಅಂತಂದ್ರೆ, ಈ ಸಮಾಧಿಯಿಂದ ಆತ್ಮಜ್ಞಾನ ಬರುತ್ತೆ ಅಂತ ಹೇಳಿ ಒಂದು. ಅಂದ್ರೆ ಸಮಾಧಿಯಲ್ಲಿ ನಮ್ಗೆ ಗೊತ್ತಿದೆ, ಸಮಾಧಿ ಅಂದ ತಕ್ಷಣ ನಾವು ಕೂತ್ಕೊಂಡು ಏನೋ ಒಂದ್ ಇಟ್ಕೊಂಡು ಕೂತಿರ್ತೀವಿ. ಅಲ್ಲಿರೋ ತನಕ ಖಂಡಿತ ಏನೋ ಒಂದ್ ಸಮಾಧಾನ ಸಿಗತ್ತ ನಮ್ಗೆ. ಸಮಾಧಿಯಲ್ಲಿ ಕೂತಾಗ ನಾನು ಪೂರ್ಣವಾಗಿ ಏನು ಸಿಗಲ್ಲ ಅಂತ ಹೇಳಕ್ ಬರಲ್ಲ, ಒಂದ್ ಸ್ವಲ್ಪ ಆ ಕ್ಷಣಕ್ಕೆ ಸಮಾಧಾನ ಸಿಗತ್ತೆ. ಆದ್ರೆ
ಆತ್ಮಜ್ಞಾನ ಬರುತ್ತಾ ಅಂತಂದ್ರೆ ಖಂಡಿತ ಬರೋದಿಲ್ಲ. ಆತ್ಮಜ್ಞಾನ ಸಮಾಧಿಯಿಂದ ಆತ್ಮಜ್ಞಾನ ಬರಲ್ಲ. ಜ್ಞಾನ ಯಾತ್ರಿಂದ ಬರೋದು ಶ್ರವಣ ಮನನ ನಿಧಿಧ್ಯಾಸದಿಂದ ಮಾತ್ರ. ನಮ್ಮಲ್ಲಿ ವಿವೇಕ ಜಾಗ್ರತೆ ಮಾಡ್ಕೊಂಡು ನಾನ್ ಯಾರಂತ ತಿಳ್ಕೊಳ್ಳೋದು, ಅದು ಜ್ಞಾನ. ಅದರಿಂದ ಮಾತ್ರ ಆತ್ಮಜ್ಞಾನ ಪಡೆಯಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಇಲ್ಲಿ ಮುಂದೆ ಹೋಗ್ತಾ ಇದೀವಿ. ಈ ನಿರ್ವಿಕಲ್ಪ ಸಮಾಧಿ ಈ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಅದನ್ನ ಮಾಡ್ಬೇಕಾ ಅಂತ ಹೇಳಿ, ಸೊ ಇಲ್ಲಿ ಮತ್ತೆ ಹೇಳುತ್ತೆ, ಈ ವೇದಾಂತ ಅಂದ್ರೆ ಇದು ನಿರ್ವಿಕಲ್ಪ ಸಮಾಧಿ ಅಲ್ಲಪ್ಪ. ಇದು ಅಂದ್ರೆ ನಿರ್ವಿಕಲ್ಪದಲ್ಲಿ ಜ್ಞಾನ ನಮ್ಗೆ ಪಡ್ಕೋಬೇಕು. ಆ ನಿರ್ವಿಕಲ್ಪ ಜ್ಞಾನಕ್ಕೆ ಪ್ರಜ್ಞೆ ಅಂತ ಹೇಳ್ತಾರೆ ಅಂತ ಹೇಳಿ ವೇದಾಂತದಲ್ಲಿ ಹೇಳ್ತಾರೆ. ನಿರ್ವಿಕಲ್ಪ ಜ್ಞಾನ ಪಡ್ಕೋಬೇಕು ಅಂತ, ಸಮಾಧಿ ಅಲ್ಲ. ನಿರ್ವಿಕಲ್ಪ ಸಮಾಧಿ ಇಲ್ಲ, ನಿರ್ವಿಕಲ್ಪ ಜ್ಞಾನದಲ್ಲಿ ನಮ್ಗೆ ಜ್ಞಾನದಲ್ಲಿ ನಮಗೆ ಸಿಗತ್ತೆ. ಅದಕ್ಕೆ ನಾವು ಪ್ರಾಜ್ಞ ಅಂತ ಹೇಳಿ, ಪ್ರಜ್ಞೆ ಅಂತ ಹೇಳ್ತೀವಿ ಅಂತ. ಆ ಜ್ಞಾನಕ್ಕೆ, ನಿರ್ವಿಕಲ್ಪ ಜ್ಞಾನಕ್ಕೆ ನಾವು ಪ್ರಜ್ಞೆ ಅಂತ ಹೇಳಿ ಹೇಳ್ತೀವಿ ಅಂತ ಹೇಳ್ತಾರೆ. ಮತ್ತೆ 4ನೇದು ಅದ್ರೊಳಗೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಎಲ್ಲಿ ನಾವು ಈಗ ಜ್ಞಾತೃ, ಜ್ಞಾನ, ಜ್ಞೇಯ ಅಂತೆಲ್ಲ 3 ವ್ಯತ್ಯಾಸ ಮಾಡ್ಕೊಂಡಿದೀವಲ್ಲ, ನೋಡ್ತಾನೆ, ತಿಳ್ಕೊಳ್ಳುವಂಥದ್ದು ಇದು ಅಂತ ಎಲ್ಲ. ಆದ್ರೆ ಇಲ್ಲಿ 3 ಒಂದೇ ಆಗತ್ತೆ. ನಾವು ದೃಗ್ದೃಶ್ಯ ವಿವೇಕನ ನಾವು ಇದ್ರ ಬಗ್ಗೆ ಇದ್ರೊಳಗೆ ತಗೊಂಡಾಗ ಎಲ್ಲವೂ ದೃಕ್ಕೆ ಆಗಿರುತ್ತೆ. ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಯಾಲಿಟಿ ಸಪ್ರೇಟ್ ಇಲ್ಲ, ಇರದೇ ಒಂದೇ, ಎಲ್ಲವೂ ಒಂದೇ ಅಂತ ಹೇಳಿ ಅದು ನಮ್ಗೆ ಹೆಂಗೆ ತಿಳಿಸ್ತಾರೋ ಹಾಗೆ ಇಲ್ಲಿ ನೋಡೋನು, ನೋಡುವಿಕೆ ಅಂತ ಎಲ್ಲ ದ್ವೈತ ಇಲ್ಲ ಇಲ್ಲಿ. ಇದರೊಳಗೆ ನಿರ್ವಿಕಲ್ಪ ಜ್ಞಾನದಲ್ಲಿ ಯಾವೇ ದ್ವೈತಗಳಿಲ್ಲ, ಎಲ್ಲವೂ ಒಂದೇ ನಿರ್ವಿಕಲ್ಪ ಜ್ಞಾನ ಅಂತ ಹೇಳ್ಬಿಡ್ತೀವಿ. ಅವನು ಯಾವಾಗ್ಲೂ ಆ ಜ್ಞಾನದಲ್ಲಿ ಇರ್ತಾನೆ, ಅವನು ಸದಾ ಕಾಲ. ಅವಾಗ ಅವನ್ಗೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರ್ತಾನೆ ಅಂತ ಹೇಳಿ ಅವನು ಜ್ಞಾನಿ ಅಂತ ಹೇಳಿ ನಮ್ಮಲ್ಲಿ ನಾವು ಹೇಳ್ತೀವಿ ನಾವು. ಮತ್ತೆ 5ನೇ ಪಾಯಿಂಟ್ ಹೋಗ್ತಾ ಇದೀವಿ. ಈ ಜ್ಞಾನಿಗೆ ಅಹಂಕಾರ ಇಲ್ಲ ಅಂತ ಇದೆ ಇಲ್ಲ ಅನ್ನೋ ಪ್ರಶ್ನೆ ಒಂದು ಬರುತ್ತೆ. ಇಲ್ಲಿ ಹೇಳ್ತಾರೆ ಅಹಂಕಾರ ಇಲ್ಲ ಅಂತ ಹೇಳ್ತಾರೆ, ಅಹಂಕಾರ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಹಂಕಾರನ ಅವನ್ನ ಯಾವಾಗ ಉಪಯೋಗಿಸ್ಕೋತಾನೆ ಅಂತ ಹೇಳಿ, ಅಂದ್ರೆ ಜ್ಞಾನಿಯಲ್ಲಿ ಆ ಅಹಂಕಾರ ಅನ್ನೋದು ನಾನು ಅನ್ನೋ ಒಂದು ಅಹಂಕಾರ ಅವನಿಗೆ ಆ ತರದ್ ಒಂದು ಇರತ್ತಿಲ್ಲ. ಆದ್ರೆ ಅವನಿಗೆ ಅಹಂಕಾರ ಶುದ್ಧ ಆಗಿರುತ್ತೆ ಅವನ ಅದ್ರೊಳಗೆ. ಆ ಅಹಂಕಾರನ ಅವನು ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಉಪಯೋಗಿಸ್ಕೊತಾನೆ. ಇದ್ರೊಳಗೆ ಒಂದು ಉದಾಹರಣೆ ಮತ್ತೆ ಕೊಡ್ತಾರೆ. ಶಿವನ ಒಂದು ಕುತ್ತಿಗೆಯಲ್ಲಿ ಒಂದು ಹಾವಿದೆ, ನಾಗರ ಹಾವು ತೋರಿಸ್ತಾರೆ, ನಾಗಭೂಷಣ ಅಂತ. ಯಾಕೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಅದು ಒಂದು ವಿಷ ಹಾವು ಅಂತ ಹೇಳಿ ಸಹಜವಾಗಿ ನಾವೆಲ್ಲ ಭಯ ಪಡ್ಕೊತಾ. ಆದ್ರೆ ಆ ಶಿವನಿಗೆ ಅದೊಂದು ಆಭರಣ ಆಗಿದೆ ಅಂತ ಹೇಳಿ. ಅಂದ್ರೆ ಏನದು, ಆ ಹಾವನ್ನ ಒಂದು ಅಹಂಕಾರಕ್ಕೆ ಹೋಲಿಸಿದ್ದಾರೆ ಅದನ್ನು. ಹಾಗಾಗಿ ಅವನು ಆ ಅಹಂಕಾರದಿಂದ ಅವನು ಏನಾಗುತ್ತೆ, ವಿಮುಕ್ತನಾಗಿರ್ತಾನೆ ಅವನು ಆ ಅಹಂಕಾರದಿಂದ. ಹಾಗಾಗಿ ಅವನು ಏನ್ ಮಾಡ್ತಾನೆ, ಅದು ಅವನಿಗೆ ಆಭರಣ ಆಗಿರುತ್ತೆ. ಆ ಅಹಂಕಾರನ ಅವನು ಬರೀ ಲೋಕ ಕಲ್ಯಾಣಕ್ಕಾಗಿ, ವ್ಯವಹಾರಕ್ಕೆ ಮಾತ್ರ ಅದನ್ನ ಉಪಯೋಗಿಸ್ಕೊಂಡ್ರೆ ಅಷ್ಟೇ ಹೊರತು ಅವನಿಗೆ ತನ್ನೊಳಗೆ ಸಂಪೂರ್ಣವಾಗಿ ಅವನು ನಾನು ಏನು ಅಲ್ಲ ಅನ್ನುವಂಥದ್ದು ಅವನಿಗೆ ಜ್ಞಾನ ಬಂದಿರತ್ತೆ ಅವನು ಅಂತ ಹೇಳಿ ತಿಳಿಸ್ತಾರೆ. ಅಂದ್ರೆ ಇನ್ನೊಂದು ಮುಂದೆ ಹೋಗ್ತಾ ಇದ್ದೀವಿ ನಾವು. ಏನಂತಂದ್ರೆ ಮನೋನಾಶ, ಅದ್ರೊಳಗೆ ಜ್ಞಾನಿಗೆ ಯಾವುದೇ ವೃತ್ತಿಗಳು ಆಲೋಚನೆಗಳು ಇಲ್ಲ ಅನ್ನುವಂಥದ್ದು ನೋ ಮೈಂಡ್ ಸ್ಟೇಟ್ ಅಂತ. ಆದ್ರೆ ಅವನ್ಗೆ ಆಲೋಚನೆಗಳೇ ಇಲ್ವಾ ಅಂತ ಹೇಳ್ಬೇಡಿ, ಹೇಳ್ಬಾರ್ದು, ನಾವು ಆತರ ತಿಳ್ಕೊಬಾರ್ದು ಅಂತ ಹೇಳ್ತಾರೆ. ಅದು ಸುಮ್ಮನೆ ಉದಾಹರಣೆ ನೋಡಿದ್ರೆ, ಗುರೂಜಿ ಎಷ್ಟು ತರ ನಮಗೆ ತಿಳಿಸ್ಕೋಸ್ಕರ ಆ ಕ್ವಶನ್ ರೆಡಿ ಮಾಡ್ಕೊಂಡಿರ್ತಾರೆ, ಇನ್ನೊಂದು ರೆಡಿ ಮಾಡ್ತಾರೆ. ಅವ್ರು ನಾನು 1-2 ಸಲ ಅವ್ರ ಮನೇಲಿ ಉಳ್ಕೊಂಡಿದ್ದಾಗ ನನ್ಗೆ ಗುರೂಜಿ ಏನ್ ಮಾಡ್ತಾರೆ ಅಂತ ನೋಡಿದೀನಿ. ಯಾವಾಗ್ಲೂ ಅವ್ರಿಗೆ ಒಂದಲ್ಲ ಒಂದು ಬೆಳಿಗ್ಗೆ 2 ಗಂಟೆಗೋ 3 ಗಂಟೆಗೋ ಎಷ್ಟೊತ್ತಿಗೋ ಎದ್ದೇಳ್ತಾ ಇರ್ತಾರೆ. ಏನೋ ಒಂದ್ ರೆಡಿ ಮಾಡ್ತಾನೆ ಇರ್ತಾರೆ. ಇವತ್ತು ಆಕೆಗೆ ಇದನ್ನ ವಿಷಯಗಳನ್ನ ಇಟ್ಕೋಬೇಕು ಅಂತ. ಯಾಕಂದ್ರೆ ಅವ್ರದ್ದು ಯೋಚನೆಗಳೆಲ್ಲ ಲೋಕ ಕಲ್ಯಾಣಕ್ಕಾಗಿ ಇರುತ್ತೆ. ಅವ್ರು ತನಗೋಸ್ಕರ ನಾನೇನೋ ಮಾಡ್ಕೋಬೇಕು, ತಿನ್ಕೋಬೇಕು ಅಂತ ಅವ್ರಿಗೆ ಯೋಚನೆನೇ ಬರೋದಿಲ್ಲ. ಅವ್ರಿಗೆ ಯಾವಾಗ್ಲೂ ಯೋಚನೆ. ಇವಾಗಂತೂ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ಹೇಗ್ ಡೆವಲಪ್ ಮಾಡ್ಬೇಕು, ಮಕ್ಳಿಗೆ ಹೇಗ್ ಜ್ಞಾನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು, ಯಾವ ರೀತಿ ಮಾಡ್ಬೇಕು, ಸದಾಕಾಲ ಅವ್ರ ಆಲೋಚನೆ ಯಾವಾಗ್ಲೂ ಯಾರಿಗೋಸ್ಕರ ಇರತ್ತೆ, ತನಗಾಗಿ ಆಲೋಚನೆ ಇಲ್ಲ ಅದು ಅಂತ ಹೇಳಿ. ಅದು ಒಳ್ಳೇದಕ್ಕೆ ಆಗಿರುತ್ತೆ. ಒಂದು ಎಲ್ಲವೂ ಬ್ರಹ್ಮನಲ್ಲೇ ಒಂದಾಗ್ಬಿಟ್ಟಿರುತ್ತೆ ಅವರ ಮನಸ್ಸು. ಹಾಗಾಗಿ ಅವರ ಆಲೋಚನೆ ಎಲ್ಲವೂ ಶುದ್ಧ, ಪ್ರತಿ ಒಂದು ಶುದ್ಧ ತರ ಇರುತ್ತೆ. ಅದ್ರೊಳಗೆ ಯಾವುದೇ ಒಂದು ಕಲ್ಮಶಗಳು ಇರಲ್ಲ ಅಂತ ನಾವು ಹೇಳ್ಬೋದು. ನಾವು ಅದು ಮನೋನಾಶ ಅಂತಂದ್ರೆ ಮನಸ್ಸು ಇಲ್ದೇ ಇರೋ ಸ್ಥಿತಿ ಅಂತ ಹೇಳ್ತಾರೆ. ಆ ಮನಸ್ಸಿನಲ್ಲಿ ಬ್ರಹ್ಮನನ್ನು ಸೇರ್ಬಹುದು ಅಂತ ಹೇಳಿ. ನಾವು ಬೇರೆ ಸಂದರ್ಭದಲ್ಲಿ ಮನೋಲಯ ಅಂತ ಹೇಳ್ತೀವಿ. ಅಷ್ಟಾಂಗ ಯೋಗದಲ್ಲಿ ನಾವು ಮನೋಲಯನ ನಾವು 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 ತಿಳ್ಕೊಂಡಿದ್ದೇವೆ ಹಿಂದೆಲ್ಲ. ರಮಣ ಮಹರ್ಷಿಗಳು ಇದ್ರೊಳಗೆ ಮನೋನಾಶ ಅಂತ ಹೇಳ್ತಾರೆ. ಮನೋನಾಶ ಆದಾಗ ಮಾತ್ರ ಅವನು ಆತ್ಮಜ್ಞಾನದಲ್ಲಿ ನಿಲ್ಲಕ್ ಸಾಧ್ಯ. ಯಾಕೆಂತಂದ್ರೆ ಅವನಿಗೆ ಆ ಮುಂದೆ ಯಾವುದೇ ಬೇರೆ ತರದ ಆಲೋಚನೆಗಳು ಇರಲ್ಲ. ಲಯ ಅಂತಂದ್ರೆ ಅವನು ಎಲ್ಲಿವರೆಗೂ ಆ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೋ ಅಲ್ಲಿವರೆಗೂ ಮನಸ್ಸು ಲಯ ಆಗಿರತ್ತೆ ಅವನಿಗೆ. ಆ ನಂತರ ಆ ಸಮಾಧಿಯಿಂದ ಎಚ್ಚರದಲ್ಲಿ ಆದ ತಕ್ಷಣ ಮತ್ತೆ ಅವನು ಆ ಸಂಸಾರದಲ್ಲಿ ಆಲೋಚನೆಯಲ್ಲಿ ಬೀಳ್ತಾನೆ. ಯಾವಾಗ ಮನೋ ನಾಶ ಆಗಿರತ್ತೆ, ಅವನಿಗೆ ಎಚ್ಚರದಲ್ಲಾರ ಇರ್ಲಿ, ಎದ್ದಾರ ಇರ್ಲಿ, ಕೂರ ಇರ್ಲಿ, ಅವನು ಯಾವುದೇ ಒಂದು ಇಂಥ ಒಂದು ವೃತ್ತಿಗಳಿಗಾಗಿ ಸಂಸಾರ ಅಂತಂದಾಗ ನಮ್ಮ ಆಲೋಚನೆಗಳು ಆ ಥರದ್ದು. ಅದ್ರೊಳಗೆ ಅವನು ಇಲ್ಲ, ಬ್ರಹ್ಮನಲ್ಲಿ ಅವನು ಯಾವಾಗ್ಲೂ ತನ್ನ ಮನಸ್ಸನ್ನ ಇಟ್ಟಿರ್ತಾನೆ, ಅಂದ್ರೆ ಅರಿವಿನಲ್ಲಿ ಯಾವಾಗ್ಲೂ ಅವನು ಇರ್ತಾನೆ ಅಂತ ಒಂದು ಹೇಳ್ಬೋದು. ಇನ್ನು ಒಂದು ಪ್ರಶ್ನೆ ಒಂದು ಹೇಳಿದ್ರೆ, ಜ್ಞಾನಿ ಸರ್ವಜ್ಞ, ಅವನಿಗೆ ಎಲ್ಲಾ ಗೊತ್ತಾಗ್ಬಿಟ್ಟತ್ತೆ, ಅವನಿಗೆ ಗೊತ್ತಿಲ್ದೇ ಇರೋದೇ ಇಲ್ಲಪ್ಪ ಅವನು ಅನ್ನೋವಂಥದ್ದು ವಿಷಯ ಒಂದು ಬರುತ್ತೆ ಇದ್ರೊಳಗೆ. ಮತ್ತೆ ಅಂದ್ರೆ ಅವನ್ಗೆ ಎಲ್ಲ ಗೊತ್ತಾಗತ್ತಾ ಅಂತ ಅಂದ್ರೆ ಎಲ್ಲದು ಏನ್ ಗೊತ್ತಾಗೋದಿಲ್ಲ ಅವನ್ಗೆ. ಯಾಕಂದ್ರೆ ಗೊತ್ತಿಲ್ದಿರೋ ಸಬ್ಜೆಕ್ಟ್ ಎಲ್ಲ ಗೊತ್ತಾಗತ್ತ ಅಂತ. ಈಗ ಒಬ್ಬ ನಾವು ಸಹಜವಾಗಿ ತೊಂದ್ರೆ ಅವಧೂತಗಳು ಎಲ್ಲೆಲ್ಲೋ ಕಾಡಲ್ಲಿ ಎಲ್ಲೋ ಇರ್ತಾರೆ. ಹಾಗಾದ್ರೆ ಅವ್ನಿಗೇನ್ ಎಲ್ಲ ವಿಷಯನೂ ಗೊತ್ತಾ, ಫಿಸಿಕ್ಸ್ ಗೊತ್ತಾ, ಕೆಮಿಸ್ಟ್ರಿ ಗೊತ್ತಾ, ಮ್ಯಾಥ್ಸ್ ಗೊತ್ತಾ ನಿಂಗೆ ಅಂದ್ರೆ ಖಂಡಿತ ಇಲ್ಲ ಅಂತಾರೆ. ಇವಾಗ ಸಹಜವಾಗಿ ನಾನು ಆರ್ಟ್ಸ್ ಸ್ಟೂಡೆಂಟ್, ನನ್ಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಕೇಳಿದ್ರೆ ಪದಗಳು ಗೊತ್ತು, ಯಾವ್ದೋ ಹಾರ್ಡ್ಲಿ ಅದ್ರೊಳಗೆ ಒಂದ್ 4-5 ವಿಷಯ ಗೊತ್ತಿರ್ಬೋದು. ಅದ್ ಬಿಟ್ರೆ ನನ್ಗೆ ಬೇರೆ ಗೊತ್ತಿಲ್ಲ ನನ್ಗೆ. ಅವಾಗ ಜ್ಞಾನ ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಅದಕ್ಕೋಸ್ಕರ ಸ್ಟಡಿ ಮಾಡ್ಬೇಕು, ವಿಶೇಷ ಜ್ಞಾನ ಪಡ್ಕೋಬೇಕಾಗತ್ತೆ ನಾವು ಅಂತ ಹೇಳಿ. ಒಂದು ವಸ್ತು ಜ್ಞಾನ. ವಸ್ತು ಜ್ಞಾನ ಅಂತಂದ್ರೆ 2 ತರ ಜ್ಞಾನ ಬರುತ್ತೆ. ಒಂದು ವಿಶೇಷ ಜ್ಞಾನ, ಒಂದು ವಸ್ತು ಜ್ಞಾನ ಅಂತ. ವಸ್ತು ಜ್ಞಾನ ಬಂದ್ರೆ ವಸ್ತು ಜ್ಞಾನದಲ್ಲಿ ಇಡೀ ವಿಶ್ವದಲ್ಲಿ ಏನೇನಿದೆ ಅದೆಲ್ಲವೂ ಬ್ರಹ್ಮನೇ ಅನ್ನುವಂಥದ್ದು ಒಂದು ಅವ್ರಿಗೆ ಜ್ಞಾನದಲ್ಲಿ ಇರ್ತಾನೆ ಅವನು. ಅವನಿಗೆ ಅದ್ ಬಿಟ್ರೆ ಬೇರೆ ಏನು ವ್ಯತ್ಯಾಸಗಳು ಕಾಣಿಸಲ್ಲ ಅವನಿಗೆ. ಅದಕ್ಕೆ ನಾವು ಇನ್ನೊಂದು ಉದಾಹರಣೆ ಹೇಳ್ಬೋದು. ಸರ್ವಂ ಕಲ್ವಿದಂ ಬ್ರಹ್ಮ ಅಂತಾನೂ ಒಂದು ಹೇಳ್ಬೋದು. ಮತ್ತೆ ಇನ್ನೊಂದು ಮಮ ಆತ್ಮ ಸರ್ವಭೂತ ಆತ್ಮ ಅಂತ ಹೇಳಿ, ಏನು ನನ್ನ ಆತ್ಮ ಅಂತ ನಾವು ಏನು ಹೇಳ್ತಾ ಇದ್ದೀನಿ ಅದು ಎಲ್ಲಾ ಭೂತಗಳು ಇರುವಂಥದ್ದು, ಆ 2 ಒಂದೇ ಅನ್ನೋ ಒಂದು ಅವನಿಗೆ ಆ ಬ್ರಹ್ಮ ಜ್ಞಾನ ಅದು ಅವನಿಗೆ ಬಂದಿರತ್ತೆ. ಅವನಿಗೆ ಎಲ್ಲವೂ ಬ್ರಹ್ಮನೇ ಅನ್ನುವಂಥದ್ದು ಒಂದು ಜ್ಞಾನದಲ್ಲಿ ಅವನು ನಿಂತಿರ್ತಾನೆ. ಅವನಿಗೆ ಇನ್ಯಾವುದೋ ಬೇರೆ ಜ್ಞಾನಗಳ ಅವಶ್ಯಕತೆ ಇಲ್ಲ. ಇನ್ನು ವಿಶೇಷ ಜ್ಞಾನ ಅಂತಂದಾಗ ಅವಾಗ ಒಂದು ಸ್ಟಡಿ ಮಾಡ್ಬೇಕಾಗತ್ತೆ. ಲೌಕಿಕದಲ್ಲಿ ಯಾವುದೋ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿನ ಇನ್ನೇನೋ ಮಾಡ್ಬೇಕಾಗತ್ತೆ ಅಂತ ಹೇಳಿ ನಾವು ಅದೆಲ್ಲ ನೋಡ್ಬೇಕಾಗತ್ತೆ. ಅಥವಾ ಡಾಕ್ಟ್ರೋ ಎಂಜಿನಿಯರ್, ಇವಾಗ ನಮ್ಮ ಮೇಡಮ್ ಕಲ್ಪನಾ ಮೇಡಮ್ ಇದ್ದಾರೆ, ಡಾಕ್ಟರ್ ಅಂದ್ರೆ ಅದಕ್ಕೋಸ್ಕರ ಸ್ಪೆಷಲ್ ಆಗಿ MBBS ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು. ನಮಗೆ ಆ ಜ್ಞಾನ ಇಲ್ಲ, ನನಗೆ ಆ ವಿಶೇಷ ಜ್ಞಾನ ಇಲ್ಲ. ನಾವು ಹಾಗಾಗಿ ಅಂದ್ರೆ ಇಲ್ಲಿ ಏನಾಗುತ್ತೆ, ಆತ್ಮಜ್ಞಾನ ಅಂತ ತಕ್ಷಣ ಅವನೇನಾದ್ರೆ ಬೇರೆ ತರ ಆಗ್ತಾನೆ ಅಂದಿಲ್ಲ. ಅವ್ನ ಹಿಂದೆ ಒಂದು ಡಾಕ್ಟರ್ ಆಗಿರ್ತಾನೆ. ಅಥವಾ ಇವಾಗ ನಮ್ಮ ಗುರುಜಿನೇ ತಗೊಂಡ್ರೆ ಅವರು ಹಿಂದೆ ಅವರೊಂದು M.Tech ಎಲ್ಲ ಮಾಡಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅವ್ರದ್ದು ಆ ಜ್ಞಾನ ಎಲ್ಲೂ ಹೋಗಲ್ಲ. ಅವ್ರ ಆತ್ಮಜ್ಞಾನಿ ಆದ ನಂತರನು ಆ ಜ್ಞಾನ ಅವ್ರಿಗೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಸೊ ಆ ಒಂದು ಇದನ್ನ ಅವರು ಪ್ರೊಫೆಷನ್ ಆಗಿನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ನಂಗೆ ಇದು ಬೇಡ ಅಂತನಾರು ಬಿಡ್ಬೋದು. ಅಂದ್ರೆ ಎಲ್ಲಾ ಒಟ್ಟಾರೆ ಏನಂತಂದ್ರೆ ಮನಸ್ಸು ಶಾಂತ. ಯಾವುದೇ ಒಂದು ಸ್ಥಿತಪ್ರಜ್ಞತ್ವದಲ್ಲಿ ನಾವು ಮುಂದೆ ನೋಡ್ತೀವಿ, ನಾವು ನಮ್ಮ ಮನಸ್ಸು ಯಾವಾಗ್ಲೂ ಪ್ರಶಾಂತತೆಯಲ್ಲೇ ಇದೆ. ನನ್ನ ಮನಸ್ಸು ಎಲ್ಲೂ ಸುಖ ದುಃಖಗಳಲ್ಲಾಗ್ಲಿ, ಕಷ್ಟ ಸುಖಗಳಲ್ಲಿ ಎಲ್ಲೂ ಯಾವುದೇ ವಿಚಲಿತ ಆಗದಲೆ ಒಂದೇ ಕಡೆ ಶಾಂತನಾಗಿ ಇದೆ. ಒಂದು ಆತ್ಮಜ್ಞಾನದಲ್ಲಿ ಪ್ರಶಾಂತವಾಗಿದೆ, ಆನಂದವಾಗಿದ್ದೀನಿ ನಾನು ಅನ್ನೋ ಅಂತ ಮನೋಭಾವದಲ್ಲಿ ಯಾವಾಗ್ಲೂ ಯಾರು ಇರ್ತಾರೆ, ಅವನು ಸ್ಥಿತಪ್ರಜ್ಞ ಆಗಿರ್ತಾನೆ ಅಂತ ಹೇಳಿ
ನನ್ನ ಕಲ್ಪನೆ ಏನಿದೆ ಒಬ್ಬ ಜ್ಞಾನಿ ಅನ್ನೋದ್ರ ಬಗ್ಗೆ, ಆ ಕಲ್ಪನೆಗಳು ಏನು ನಿಜಾನ ಸುಳ್ಳ ಅಂತ ಹೇಳುವಂತ ಸತ್ಯ ಮತ್ತೆ ಮಿಥ್ಯ ಅದ್ರ ಬಗ್ಗೆ ಈ ಲಾಸ್ಟ್ ಇದ್ರೊಳಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ಇದು ಮುಗಿಯತ್ತೆ. ಇದು ಜಸ್ಟ್ ಆಮೇಲೆ ಏನೋ ಕ್ವಶನ್ಸ್ಗಳು ಯಾರು ಕೇಳಿದ್ದಾರೆ ಒಂದು ಇದನ್ನೆಲ್ಲ, ಸಮುದ್ರದಲ್ಲಿ ಸೇರೋದು ಹೆಂಗೆ, ಬ್ರಹ್ಮಾಕಾರ ಇದು ಅಂತ ಯಾರು ಪ್ರಶ್ನೆಗಳೆಲ್ಲ ಕೇಳಿದಾಗ್ಲೂ ಗುರುಜಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿಗೆ ಅದು ಮುಗೀತು. ನಾನು ಎಕ್ಸ್ಪ್ಲೈನ್ ಮಾಡಿದ್ದು ನಂಗೆ ಗೊತ್ತಿಲ್ಲ. ಚೆನ್ನಾಗಿತ್ತು. ಒಟ್ನಲ್ಲಿ ಇಡೀ ಪ್ರಪಂಚದಲ್ಲಿ ಏನೇನಿದೋ ಎಲ್ಲವೂ ಬ್ರಹ್ಮವೇ ಅಂತ. ಆತ್ಮಜ್ಞಾನಿಗೆ ವಿಶೇಷ ಜ್ಞಾನ ಇದೆ, ಅವನಿಗೆ ಮನಸ್ಸು ಶಾಂತ ಇದೆ. ಜ್ಞಾನಿ ನಿಮ್ಮ ಮನಸ್ಸು, ನಮ್ಮ ಮನಸ್ಸು ಎಷ್ಟೆಷ್ಟು ಶಾಂತವಾಗಿರುತ್ತೋ ಅಲ್ಲಿವರೆಗೂ ಅವನಲ್ಲಿ ಆ ಅನುಭವದಲ್ಲಿ ಅವನಲ್ಲಿ ನೆಲೆಸಿರ್ತಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು ಎಲ್ಲೆಲ್ಲಿ ಗೊಂದಲಗಳು ಗೂಡಾಗತ್ತೋ ಪ್ರಪಂಚದಲ್ಲಿ ಇರ್ಲಿ. ಎರಡೇ ನಮಗ್ ನಾವೇ ಮಾನಿಟರ್ ಅಂತಾರಲ್ಲ ಹಂಗೆ. ಜ್ಞಾನಿಗೂ ಒಂದೊಂದ್ಸತಿ ಮನ್ಸು ಸ್ವಲ್ಪ ಇದಾಗ್ಬೋದು, ಏರುಪೇರು, ಆದ್ರೂ ಅವನು ತಕ್ಷಣ ನಾರ್ಮಲ್ ಸ್ಥಿತಿಗೆ ಬಂದ್ಬಿಡ್ತಾನು. ಬೇಗ ತನ್ನನ್ನ ತಾನು ಸಂಭಾಳಿಸ್ಕೊಂಡು ಶಾಂತ ಆಗ್ಬಿಡ್ತಾನೆ. ಜನರಲ್ ಆಗಿ ಆಗಲ್ಲ ಅವ್ರು. ಅವ್ರಿಗೆ ಒಳಗಡೆ ಅಷ್ಟೊಂದು ಇರ್ತಾರೆ, ಹೊರಗಡೆ ತೋರ್ಸ್ಕೋಬಹುದು ಅಷ್ಟೇ ಹೊರತು ಅವ್ರೇನು ಆಗಲ್ಲ. ಯಾಕಂದ್ರೆ ನಾನು ಗುರೂಜಿನ ಸಾಕಷ್ಟು ಉದಾಹರಣೆ ನೋಡಿದೀನಿ ಅದ್ರೊಳಗೆ. ಸುಮ್ನೆ ತೋರ್ಸ್ಕೊತಾರೆ, ಬಟ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಈ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹೇಗೆ ಪ್ರತಿ ಒಂದನ್ನು ಎರಡನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ನಮಗೆ ಅದು ಗೊತ್ತಿಲ್ಲದೆ ಇರೋದಕ್ಕೆ ಅಕಸ್ಮಾತ್ ವ್ಯತ್ಯಾಸ ಟೆನ್ಷನ್ ಆಗ್ಬಿಡ್ತೀವಿ ಅಂತ. ಸಾಲ್ವ್ ಮಾಡ್ಕೊಂಡ್ಬಿಡ್ತಾನೆ. ಜ್ಞಾನಕ್ ಬರಲ್ವಾ ಅಂತೀರಾ? ಏನಮ್ಮ? ಜ್ಞಾನಕ್ ಬರಕ್ ಆಗಲ್ವಾ ಅವ್ರಿಗೆ? ಯಾರಿಗೆ? ಜ್ಞಾನ ಅದ್ ಕಡೆ ಬರಕ್ ಆಗಲ್ವಾ? ಯಾರಿಗಮ್ಮ? ಅದೇ ಈ ತರ ಜಲ ಹೇಳಿದಿರಲ್ಲ ನೀವು, ಬರಕ್ ಆಗಲ್ಲ ಆತರ. ಇವಾಗ ಹೇಳಿದ್ರಲ್ವೇನ್ರಿ ನೀವು? ಅಲ್ಲ, ನೀವು ಜ್ಞಾನ ಪದ ಕೇಳಿದ್ರಲ್ಲ, ಅದಕ್ಕೇನೆ ಯಾವ ಲೌಕಿಕಕ್ಕ? ಲೌಕಿಕಕ್ಕೆ ಲೌಕಿಕಕ್ಕೆ ಅಲ್ಲ, ಜ್ಞಾನದ ಕಡೆ ಹೋಗಕ್ ಆಗ್ತಾ ಇಲ್ವಾ ಅಂತ. ಜ್ಞಾನದಲ್ಲಿ ನಿಂತ್ ಬಿಡ್ತಾರಲ್ಲ, ಕಡೆಗೆ ಏನ್ ಹೋಗೋದಿದೆ? ಜ್ಞಾನದಲ್ಲೇ ಇರೋದು. ಅವ್ರು ಜ್ಞಾನದಲ್ಲೇ ನಿಂತ್ ಬಿಡ್ತಾರಲ್ವಾ? ಇಲ್ಲ, ಈ ಜ್ಞಾನ ಇಲ್ಲದೆ ಇರೋವ್ರಿಗೆ ಆ ತರ ಜ್ಞಾನಕ್ಕೆ ಹೋಗಕ್ ಆಗಲ್ವಾ? ಆಗುತ್ತೆ. ಅಲ್ಲ, ಅಲ್ಲಿ ಹೋಗೋದಿಕ್ಕೆ ನಮ್ಗೆ ಫಸ್ಟ್ ನಮ್ಗೆ ಎರಡ್ ಗೊತ್ತಿರ್ಬೇಕಲ್ಲ. ಈಗ ನಾವು ಪ್ರಪಂಚನೇ ಸತ್ಯ ಅಂತ ನಾವು ಅನ್ಕೊಂಡಿದೀವಲ್ಲ, ಎಲ್ಲಿವರೆಗೂ ಪ್ರಪಂಚ ಸತ್ಯ, ಈ ದೇಹ ಬುದ್ಧಿ ಮನಸ್ಸೆಲ್ಲ ನಾವು ಅಂತ ನಡೆಸ್ತಾ ಇದ್ದೀವಿ ಇದು ಅಂತ ಹೇಳಿ ಕರ್ತೃ ಮತ್ತೆ ಕರ್ತೃತ್ವ ಭಾವ ಎಲ್ಲಿವರೆಗೂ ನಿಮ್ಗೆ ಅದಿರತ್ತೋ, ಆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮೂರು ನಾನ್ ಅನ್ಭವಿಸ್ತಾ ಇದ್ದೀನಿ, ನಾನ್ ತಿಂತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೀನಿ ಅನ್ನೋವರೆಗೂ ಎಲ್ಲಿವರೆಗೂ ಅಜ್ಞಾನ ಇರದೆ ಅಲ್ಲಿವರೆಗೂ ನಮ್ಗೆ ಈ ಜ್ಞಾನ ಬರಲ್ಲ. ಬರೋದಿಲ್ಲ. ಅದು ಅಲ್ಲಿ ಬಿಟ್ಟು ಯಾವ್ದೋ ಒಂದ್ ರೂಪದಲ್ಲಿ ಇವಾಗ ನಮ್ಗೇನೋ ಕಳ್ದಿರ್ಬೋದು, ಏನೋ ಆಗಿರ್ಬೋದು. ಇವಾಗ ಆವಾಗ ಏನಾಗುತ್ತೆ, ಯಾವ್ದೋ ಒಂದ್ಸಲಿ ಏನೋ ಕೇಳ್ಕೊಂಡ ತಕ್ಷಣ ಓ ಇದೇನೋ ಬೇರೆ ತರ ಹೇಳ್ತಾ ಇದಾರಲ್ಲ ಇವ್ರು, ಏನೊಂದ್ ಚಿಂತನೆಗ್ ಬೀಳ್ತೀನಿ. ಆ ಚಿಂತನೆ ಬಿದ್ದ ತಕ್ಷಣ ನನ್ಗೆ ಏನಾಗತ್ತೆ, ದಾರಿ ಬೇರೆ ತರ ತೋರ್ಸ್ಕೊಂಡು ಹೋಗೋಕ್ ಶುರು ಆಗ್ಬಿಡತ್ತೆ. ಅದು ಇಲ್ವಾ ಅಂತಂದ್ರೆ ಈ ಕಡೆ ದಾರಿಗೆ ಬರಕ್ಕಾಗಲ್ಲ. ಬರಕ್ಕಾಗಲ್ಲ. ಈಗ ನಾನು ಸುಲಭ ಬಾಯಲ್ಲಿ ಮಾತಾಡ್ತೀವಿ, ಭಗವಂತನ ಮೇಲೆ ಹಾಕ್ತಾ ಕೂತ್ಕೋತೀವಿ ನಾವ್ ಅಷ್ಟೇನೆ. ಅಲ್ಲ, ಅದು ಗುರುವಿನ ಮೂಲಕನೇ ಬರಕ್ ಸಾಧ್ಯ. ಅಂತೂ ಒಂದ್ ಹೊಡೆತ ಬೀಳ್ಬೇಕು, ಯಾವ್ದೋ ಒಂದ್ ಹೊಡೆತ ಬೀಳ್ಬೇಕು, ಅವಾಗ್ಲೇ ಎಚ್ಚೆತ್ಕೊಳ್ಳೋದು. ನಾವಿಲ್ಲದೆ ಎಲ್ಲಿ ಬೀಳ್ತೀವಿ, ನಾವ್ ಎಚ್ಚೆತ್ಕೊಳ್ತೀವಿ. ಯಾವ್ದೋ ಒಂದು ರೂಪದಲ್ಲಿ ಬರುತ್ತೆ ನಮ್ಗೆ ಅದು. ಅವಾಗ ಏನಾಗತ್ತೆ, ನಾವು ಇಲ್ಲಾಂದ್ರೆ ನಾವೇನು ಹುಟ್ಟ ಜ್ಞಾನಿ ಆಗಿರಲ್ಲ, ಹುಟ್ಟಾನೆ ನಮ್ಗೇನು ಗೊತ್ತಿರಲ್ಲ. ಈಗ ಯಾವ್ದು ಕೆಲವರು ಹೇಳ್ತಾರ, ರಮಣ ಮಹರ್ಷಿಗಳು ಅಂತದೆಲ್ಲ ಇರ್ಬೋದು. ಅವ್ರುಗಳೆಲ್ಲ ಅವ್ರಿಗೆ ತುಂಬಾ 16 ವರ್ಷಕ್ಕೆ ಅವರು ಏನಂತ ತಿಳ್ಕೊಂಡ್ಬಿಡ್ತಾರೆ. ಅವರು ನಮಗೆ ಇನ್ನು ಶಂಕರಾಚಾರ್ಯರೆಲ್ಲ ತಗೊಂಡಾಗ ಅವರ ಹಂತ ಬೇರೆ, ನಮ್ಮ ಹಂತದಲ್ಲಿ ನಾವು ಸ್ಲೋ ಪ್ರೋಸೆಸ್ ಅಲ್ಲೇ ಹೋಗ್ತೀವಿ. ಕರ್ಮ ಮಾರ್ಗ, ಜ್ಞಾನ ಅಂತ ಎಲ್ಲ ಬರ್ತೀವಿ ನಾವು. ಒಂದಾಗತ್ತೆ ಒಂದ್ ಭಕ್ತಿ, ಧರ್ಮ ಅಂತೆಲ್ಲ ಅನ್ಕೊಂಡ್ ಬಂದು ಲಾಸ್ಟಿಗೆ ಜ್ಞಾನಕ್ಕೆ ಬರ್ತೀವಿ. ಎಲ್ಲವೂ ಅಲ್ಲಿಗೆ ಲೀಡ್ ಆಗತ್ತೆ. ಯಾಕಂದ್ರೆ ಭಕ್ತಿಲೂ ಸಹಿತ ನಾವು ಪರಾಭಕ್ತಿಲಿ ಅವನ ಜೊತೆ ಒಂದಾಗ್ತೀವಿ ಅಂತ ಹೇಳ್ತೀವಿ ನಾವು. ಕರ್ಮದಲ್ಲಿ ನಿಷ್ಕಾಮ ಕರ್ಮ ಮಾಡಿದಾಗ, ಈಶ್ವರಾರ್ಪಣ ಭಾವ ಮಾಡಿದ ತಕ್ಷಣ ನಿಮ್ದೆಲ್ಲ ಹೊಟ್ಟೆ ಹೋಯ್ತಲ್ಲ, ನಿಮ್ಮ ಹತ್ರ ಕರ್ಮ ಅನ್ನೋದೇ ನಿಮ್ಗೆ ಇಲ್ವಲ್ಲ.
ಹೌದು. ಎಲ್ಲಿವರೆಗೂ ಕರ್ಮ ನಾನ್ ಮಾಡ್ತಾ ಇದ್ದೀನಿ ಹಿಂಗ್ ಕರ್ತೃತ್ವ ಬಂದ ತಕ್ಷಣ ಕರ್ಮನೂ ಅದು ಗೊತ್ತಲ್ಲ ಚಕ್ರ ಹೆಂಗ್ ಹೋಗುತ್ತೆ ಅಂತ. ಕರ್ಮ ಫಲ ಇಂದ ಭೋಕ್ತೃತ್ವ ಬರುತ್ತೆ. ಆಮೇಲೆ ಮತ್ತೆ ಜನ್ಮ ಇವೆಲ್ಲ ಶುರುವಾಗತ್ತೆ ನಮ್ಗೆ, ಕಷ್ಟ ಸುಖಗಳು ಜನ್ಮ ಎಲ್ಲ. ಯಾವಾಗ ನಾವು ಆ ಕರ್ಮನ ಈಶ್ವರಾರ್ಪಣೆಗೆ ಬಿಟ್ಟಾಗ, ಈಗ ಮೇಡಮ್ ಹೇಳಿದ್ರಲ್ಲ ಸೇವಾ ಮನೋಭಾವದಿಂದ ಭಗವಂತ ಸೇವೆಗೆ ನನ್ನ ಇದೆ, ಈ ಮುಖಾಂತರ ಭಗವಂತ ಮಾಡ್ತಾ ಇದ್ದಾನೆ ಅನ್ನೋವಂಥದ್ದು ಬಂದಾಗ, ಆಕ್ಚುಲಿ ಎಲ್ಲವೋ ದೃಕ್ ಅಂತ ಹೇಳಿದಾಗ ನಾವಲ್ಲಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀವಿ. ಯಾರು ನೋಡುವವನಿಲ್ಲದೆ ನೋಡುವವನು, ಮಾಡುವವನಿಲ್ಲದೆ ಮಾಡುವವನು, ಏನದು ಸ್ಪರ್ಶಿಸುವವನಿಲ್ಲದೆ ಸ್ಪರ್ಶಿಸುವನು ಅಂತ. ಯಾರು ಎಲ್ಲ ಅವನದು. ಇಲ್ಲಿ ನಾನ್ ನೋಡ್ತಾ ಇದ್ದೀನಿ, ಇಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋಂಥದ್ದು ಒಂದು ನಡೀತಾ ಇದೆ ಕ್ರಿಯೆ. ಆದ್ರೆ ಇಲ್ಲಿ ಇದನ್ನೆಲ್ಲ ನಡೆಸ್ತಾ ಇರೋದು ಯಾರು? ಆ ಚೈತನ್ಯ, ಒಳಗಡೆ ಇರುವಂತ ಚೈತನ್ಯ ಇದೆಯಲ್ಲ, ಆತ್ಮ ಬ್ರಹ್ಮ ಏನಂತ ಕರಿಬೋದು, ಬೆಳಕು ಕರಿಬೋದು, ಏನದು ಅದು. ಈ ಗೋಲಕ ನಾವು ನೋಡಿದ್ವಿ, ಗೋಲಕ ಅನ್ನೋದು ನಾವು ಹಿಂದೆನೂ ಮಾತಾಡಿದ್ವಿ. ಇದೇ ದುರ್ದೃಶ್ಯ ವಿವೇಕ ಚೂಡಾಮಣಿಲಿ ನೋಡಿದ್ವಿ ಎಲ್ಲ. ಗೋಲಕ ಬಂದಿದ್ ಎಲ್ಲಿಂದ ಅದನ್ನ ನಾವು ಚಿಂತನೆ ಮಾಡ್ಬೇಕು. ಈ ಕಿವಿಗೆ ಚೈತನ್ಯ ಬಂದಿದ್ದೆಲ್ಲಿ? ಇವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ ಇದು, ಇದಕ್ಕೆ ಹೌದು. ಯಾವುದೇ ಜೀವ ಇಲ್ಲ. ಈ ಇನ್ಸ್ಟ್ರೂಮೆಂಟ್ಗೆಲ್ಲ ಬಂದಿದ್ದು ಯಾತ್ರೆಯಿಂದ ಅನ್ನುವಂಥದ್ದು ಚಿಂತನೆ ಬಂದಾಗ, ಓ ಆತ್ಮ ಅದು ಚೈತನ್ಯದಿಂದ ಇವೆಲ್ಲ ಕೆಲಸ ಮಾಡ್ತಾ ಇದೆ, ಅದ್ರ ಮುಖಾಂತರ ನೋಡ್ತಾ ಇದ್ದೀವಿ, ಅದ್ರ ಮುಖಾಂತರ ಕೇಳ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಗೆ ಅನುಭವ ಬರುತ್ತೆ, ಗೊತ್ತಾಗುತ್ತೆ. ಸ್ವಲ್ಪ ಒಂಚೂರು ಕೂತ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ. ಯಾರಿಗೂ ವಿಜಯ ಅವರೇ ಆಯ್ತಲ್ವಾ? ಇವತ್ತಿಂದು 41 ಮುಗೀತು. ನೀವು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ಬಿಡಿ, ಆಮೇಲೆ ಮೆಡಿಟೇಷನ್ ಮಾಡೋಣ ಅಂದಿದ್ದಾರೆ. ಮೆಡಿಟೇಷನ್ ಪ್ರಾರ್ಥನೆ ಮಾಡಿ. ಕೇಳಿಸ್ತಾ ಇಲ್ಲ? ಅಲ್ಲ ಮಾಡಿ ವಿಜಯ. ಅಲ್ಲ, ಉಮಾ ಅವ್ರು ಮಾಡ್ಲಿ ಹಿಂದೆ. ಓ, ನೀವ್ ಹೇಳಿದ್ ಕೇಳಿಸಿಲ್ಲ ನಂಗೆ. ಓಕೆ, ನಾನೇ ಮಾಡ್ತೀನಿ. ಮಾಡಿ ಮಾಡಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
हरिः ओम तत्सत् श्री गुरुभ्यो नमः हरिः ओम हरि ओम हरि ओम हरि ओम।